ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಲಲಿತಾ ಎಕ್ಸ್ಚೇಂಜ್ ಉತ್ಸವ್. ಹಳೆ ಆಭರಣಗಳ ಅದೇ ತೂಕಕ್ಕೆ ಹೊಸ ಆಭರಣಗಳನ್ನು ತಗೊಳ್ಳಿ. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ ಕೆಟಿ ಸ್ಪೆಷಲ್ ಚಹಾ. ನೈಜ ಗುಣಮಟ್ಟ, ನೈಜ ಸೌಂದರ್ಯ, ಸತ್ಯನಾಥ್ ಸ್ಟೋರ್ಸ್. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ, ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ. ನಿಪಾನ್ ಪೇಂಟ್ ಆಟಮ್ 2-in-1. ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್, ರೋಹನ್ ಸಿಟಿ, ವಿಜಯ್, ಮಂಗಳೂರು. ಇನ್ನು ಸಾಧಾರಣ ಅಗರಬತ್ತಿಯಲ್ಲ, ಉಲ್ಲಾಸ್ ತನ್ನಿರಿ. ಕೇದಾರ್ ಹೈ ಲಿವಿಂಗ್ ಲಕ್ಸುರಿ ಹೋಮ್ಸ್ ಅಟ್ ಏರ್ಪೋರ್ಟ್ ರೋಡ್, ದೇರೆಬಾಯಲ್, ಮಂಗಳೂರು. ಮನೆಗೆ ಡ್ಯೂರಾಶೈನ್ ನೆರಳು. TNC, a brand for every occasion. ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಶಾಂಕ್ ಕೋಡು. ಇವತ್ತಿನ ಜನಧ್ವನಿಯಲ್ಲಿ ಪ್ರಮುಖವಾದಂಥ ವಿಚಾರದ ಕುರಿತಾಗಿ ಚರ್ಚೆಯನ್ನು ಮಾಡೋಣ. ಜೂನ್ 25, 1975 ಇಡೀ ದೇಶವೇ ಬೆಚ್ಚಿಬಿದ್ದಂತಹ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಕರಾಳ ನೆನಪಿಗೆ ಇವತ್ತು 50 ವರ್ಷ. ಸುಮಾರು 50 ವರ್ಷಗಳ ಹಿಂದೆ ಇದೇ ದಿವಸ ದೇಶದಲ್ಲಿ ಕಗ್ಗತ್ತಲು ಮೂಡಿತ್ತು. ಕಾರಣ ಏನು ಅಂತ ಹೇಳಿದರೆ, ಯಾರೋ ಮಾಡಿರುವಂತಹ ವಿಚಾರಗಳಲ್ಲ, ದೇಶವನ್ನು ನಡೆಸಿ ಮುಂದುವರಿಸಬೇಕಾದಂಥ ಪ್ರಧಾನಿಗಳು ಮಾಡಿರುವಂತಹ ಒಂದು ಕೆಲಸ. ದೇಶಕ್ಕೆ ಕಪ್ಪು ಚುಕ್ಕೆಯಾಗಿರುವಂತಹ ತುರ್ತು ಪರಿಸ್ಥಿತಿ ಹೇರಿಕೆ. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಹೇರಿದ್ದಂತಹ ತುರ್ತು ಪರಿಸ್ಥಿತಿಗೆ ಇವತ್ತಿಗೆ, ಇಂದು ಮಧ್ಯರಾತ್ರಿಗೆ 50 ವರ್ಷಗಳು ಸಂದಿದೆ. ತಮ್ಮ ರಾಜಕೀಯ ಲಾಭಕ್ಕೋಸ್ಕರನೋ ಅಥವಾ ಸೀಟು ಉಳಿಸ್ಕೊಳ್ಬೇಕು, ದೇಶದಲ್ಲಿ ಮರ್ಯಾದೆ ಉಳಿಸ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕೋಸ್ಕರನೋ ಸಂವಿಧಾನದ ಬಗೆಗೆ ನಾಲಿಗೆ ಹರಿಬಿಡುವಂತಹ ಅವತ್ತಿನ ನಾಯಕರುಗಳು ಇವತ್ತು ಯಾರು ನಾಲಿಗೆ ಹರಿಬಿಡ್ತಾ ಇದ್ದಾರೆ, ಅದೇ ಪಕ್ಷದ ನಾಯಕರು ಸಂವಿಧಾನವನ್ನು ಕತ್ತು ಸೀಳಿ ಹಾಕಿದರು. ಎಂಥದ್ದೇ ಸಂದರ್ಭದಲ್ಲೂ ಜನರ ಹಕ್ಕುಗಳನ್ನು ಕಸಿಯುವಂತಿಲ್ಲ ಎಂಬ ನಿಯಮಗಳನ್ನು ಸಂವಿಧಾನದ ಕರಡು ಸಮಿತಿಯ ತಂಡ ಏನಿದೆ ಆ ಸಿದ್ಧತೆ ಮಾಡುವಂಥ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿರುವಂಥ ಸಾಲುಗಳಿದು. ಅದೆಲ್ಲವನ್ನ ಕೂಡ ಮೂಲೆಗುಂಪು ಮಾಡಿದರು. 1975ರಿಂದ 1977ರವರೆಗೆ ಸುಮಾರು 21 ತಿಂಗಳುಗಳ ಕಾಲ ನಮ್ಮ ದೇಶದಲ್ಲಿ, ಭಾರತದಲ್ಲಿ ತುರ್ತು ಪರಿಸ್ಥಿತಿ ಅನ್ನುವಂತಹ ಒಂದು ಸ್ಥಿತಿ ಒದಗಿತ್ತು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರಿಂದ. 1971ರ ಚುನಾವಣೆಯಲ್ಲಿ ರಾಯ್ಬರೇಲಿ ಕ್ಷೇತ್ರ, ಈಗಲೂ ಕೂಡ ಕಾಂಗ್ರೆಸ್ನ ಗಟ್ಟಿ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಇಂದಿರಾ ಗಾಂಧಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ರು ಅನ್ನುವಂಥ ಆರೋಪದ ಅಡಿಯಲ್ಲಿ ಅವರ ಮೇಲೆ ಕೇಸ್ ಆಗುತ್ತೆ. ಅವರ ಎದುರಾಳಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಂತಹ ರಾಜನಾರಾಯಣ್, ಉತ್ತರ ಪ್ರದೇಶದ ಒಬ್ಬ ಪ್ರಬಲ ನಾಯಕ, ಆತ ದೂರನ್ನು ಸಲ್ಲಿಸುತ್ತಾನೆ ಇಂದಿರಾ ಗಾಂಧಿ ಜಯವನ್ನು ಪ್ರಶ್ನಿಸಿ. ಹೈಕೋರ್ಟ್ನ ಅಲಹಾಬಾದ್ ಹೈಕೋರ್ಟಲ್ಲಿ ಈ ಒಂದು ಕೇಸ್ ದಾಖಲಾಗುತ್ತೆ. ಸುಮಾರು 4 ವರ್ಷಗಳ ಸುದೀರ್ಘ ವಿಚಾರಣೆಯ ಬಳಿಕ ಹೈಕೋರ್ಟ್ ಒಂದು ತೀರ್ಮಾನಕ್ಕೆ ಬರುತ್ತೆ. ಇಂದಿರಾ ಗಾಂಧಿ ಏನು ರಾಯ್ಬರೇಲಿಯಿಂದ ಆಯ್ಕೆಯಾಗಿದ್ದಾರೆ, ಆ ಆಯ್ಕೆಯನ್ನೇ ರದ್ದುಗೊಳಿಸಬೇಕು. ಸುಮಾರು 6 ವರ್ಷಗಳ ಚುನಾವಣೆಗೆ ಸ್ಪರ್ಧಿಸಿದಂತೆಯೂ ಕೂಡ 1975 ಜೂನ್ 12ರಂದು ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ನೀಡುತ್ತೆ. ಎಷ್ಟರ ಮಟ್ಟಿಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಗಟ್ಟಿಯಾಗಿತ್ತು ಅನ್ನುವಂಥದ್ದಕ್ಕೆ ಪ್ರಧಾನಿ ವಿರುದ್ಧನೇ ಆ ತೀರ್ಪು ಬಂತು. ಈ ತೀರ್ಪಿನ ಪ್ರಕಾರ ತಕ್ಷಣ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಬೇಕಾಗಿತ್ತು ಇಂದಿರಾ ಗಾಂಧಿಯವರು. ಆದರೆ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಇದೇ ಪ್ರಧಾನಿ ಇಂದಿರಾ ಗಾಂಧಿಯವರು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ದೇಶಾದ್ಯಂತ ವಿಪಕ್ಷಗಳ ಪ್ರತಿಭಟನೆಯಾಗುತ್ತೆ, ಜನಾಕ್ರೋಶಗಳು ನಡೆಯುತ್ತೆ. ಇಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಕೂಡ ಹೈಕೋರ್ಟ್ನ ತೀರ್ಪನ್ನೇ ಎತ್ತಿ ಹಿಡಿಯುತ್ತೆ. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ತೆಗೆದುಕೊಂಡಿರುವಂಥ ಒಂದು ನಿರ್ಧಾರ, ಮಧ್ಯರಾತ್ರಿಯಲ್ಲಿ ತೆಗೆದುಕೊಂಡಿರುವಂಥ ಒಂದು ನಿರ್ಧಾರ, ಅದು ಯಾರದ್ದೋ ಮಾತನ್ನು ಕೇಳಿ ಪಶ್ಚಿಮ ಬಂಗಾಳದ ಸಿ ಎಂ ಆಗಿದ್ದಂತಹ ಸಿದ್ಧಾರ್ಥ ಶಂಕರ್ ಅವರ ಆಪ್ತ ಅನ್ನುವಂಥ ಆತನ ಮಾತಿಗೋಸ್ಕರ
ಇಡೀ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿತು. ಆಗಿನ ರಾಷ್ಟ್ರಪತಿಯಾಗಿದ್ದಂತಹ ಫಕ್ರುದ್ದೀನ್ ಆಲಿ ಅಹಮದ್ ಯಾವುದೇ ವಿಮರ್ಶೆಗಳನ್ನು ಮಾಡಿಲ್ಲ. ಒಂದರ್ಥದಲ್ಲಿ ಈ ರಬ್ಬರ್ ಸ್ಟ್ಯಾಂಪ್ ಅಂತ ಏನು ಹೇಳ್ತೀವಿ, ರಾಷ್ಟ್ರಪತಿಯಾಗಿದ್ದರೂ ಕೂಡ ಇಂದಿರಾ ಗಾಂಧಿಯವರ ಮಾರ್ಗದರ್ಶನದಂತೆ ಇಡೀ ದೇಶಕ್ಕೆ ತುರ್ತು ಪರಿಸ್ಥಿತಿ ಹೇರೋದಕ್ಕೆ ಸಿಗ್ನೇಚರ್ ಹಾಕ್ಕೊಡ್ತಾರೆ ಕಣ್ಣು ಮುಚ್ಕೊಂಡು. ಏನಿದೆ ಅದರಲ್ಲಿ ಅನ್ನುವಂಥದ್ದನ್ನು ಕೂಡ ನೋಡಿಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ 1977 ಮಾರ್ಚ್ನಲ್ಲಿ ಲೋಕಸಭಾ ಚುನಾವಣೆ ನಡೆಸಲು ಕೂಡ ತೀರ್ಮಾನ ಆಯಿತು. ಆದರೆ ಇದೆಲ್ಲ ತುರ್ತು ಪರಿಸ್ಥಿತಿ ಆದ ಬಳಿಕ 77 ಮಾರ್ಚಲ್ಲಿ ಚುನಾವಣೆ ನಡೆಯುತ್ತೆ. ಆದರೆ ಆ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರು ಹೀನಾಯವಾಗಿ ಸೋಲ್ತಾರೆ. ಇಂದಿರಾ ಗಾಂಧಿ ಮಾತ್ರ ಅಲ್ಲ, ಅವರ ಮಗನಾಗಿದ್ದಂತಹ ಸಂಜಯ್ ಗಾಂಧಿ ಕೂಡ ಜೂನ್ 25, 1975ರಲ್ಲಿ ಇಡೀ ದೇಶವೇ ಬೆಚ್ಚಿಬಿದ್ದಂಥ ಒಂದು ಘಟನೆ. ಎಷ್ಟರ ಮಟ್ಟಕ್ಕೆ ಆ ತುರ್ತು ಪರಿಸ್ಥಿತಿಯನ್ನು ಹೇರಿಕೆ ಮಾಡಲಾಗಿತ್ತು ಅಂತ ಹೇಳಿದರೆ, ತಮ್ಮ ಪಕ್ಷದ ನಾಯಕರಿಂದ ಹಿಡಿದು ವಿಪಕ್ಷದ ಬಿಜೆಪಿಯ ಪ್ರಬಲ ನಾಯಕರನ್ನು ಕೂಡ ವೀಸಾ ಅನ್ನುವಂಥ ಒಂದು ಕರಾಳ ಕಾಯ್ದೆಯನ್ನು ಜಾರಿ ಮಾಡಿ ಎಲ್ಲರನ್ನೂ ಕೂಡ ಜೈಲಿಗೆ ಹಾಕೋದಕ್ಕೆ ಮುಂದಾದರು. ಪತ್ರಿಕಾ ಸ್ವಾತಂತ್ರ್ಯವನ್ನೇ ಕಿತ್ತುಕೊಂಡರು. ಜೂನ್ 25, 1975 ಮಧ್ಯರಾತ್ರಿಯಲ್ಲಿ ಇಂದಿರಾ ಗಾಂಧಿಯವರು ರೇಡಿಯೋ ಮುಖಾಂತರ ಈ ಹೇಳಿಕೆಯನ್ನು ನೀಡ್ತಾರೆ, ದೇಶಾದ್ಯಂತ ತುರ್ತು ಪರಿಸ್ಥಿತಿ ಜಾರಿಗೆ ಮಾಡಲಾಗುತ್ತೆ ಅಂತ ಹೇಳಿ. ಆ ಹೇಳಿಕೆ ಯಾವಾಗ ರೇಡಿಯೋ ಮುಖಾಂತರ ಬಂತು ನೋಡಿ, ಆವಾಗಿನಿಂದ ನಂತರ ದೆಹಲಿ ಸೇರಿದಂತೆ ದೇಶದ ಹಲವು ಕಡೆಗಳಲ್ಲಿ ಇದ್ದಂಥ ಎಲ್ಲ ಪ್ರಿಂಟ್ ಮೀಡಿಯಾ, ಪ್ರೆಸ್ ಮೀಡಿಯಾ, ಏನು ಮಾಧ್ಯಮಗಳಿದೆ, ಅವೆಲ್ಲ ಮಾಧ್ಯಮಗಳ ವಿದ್ಯುತ್ ಸಂಪರ್ಕವನ್ನೇ ಕಡಿತಗೊಳಿಸಲಾಯಿತು. ಮರುದಿವಸದಿಂದ ಯಾವ ಪತ್ರಿಕೆಗಳಲ್ಲಿ ಯಾವ ಸುದ್ದಿ ಹೋಗಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅಥವಾ ಅವರ ಬೆಂಬಲಿಗರಾಗಿದ್ದಂತಹ ವಾರ್ತಾ ಇಲಾಖೆಯು ಕೂಡ ಅವರ ಅಂಡರಲ್ಲೇ ಇತ್ತು. ಮೊದಲು ಸುದ್ದಿ ಅಲ್ಲಿಗೆ ಹೋಗಬೇಕು, ಅಲ್ಲಿ ಯಾವ ಸುದ್ದಿಯನ್ನು ಪ್ರಸಾರ ಮಾಡಬೇಕು ಅನ್ನುವಂಥ ಮಾರ್ಗದರ್ಶನದ ಬಳಿಕವಷ್ಟೇ ಆ ಸುದ್ದಿಗಳು ಬಿತ್ತರಾಗ್ತಾ ಇತ್ತು. ಅಷ್ಟರ ಮಟ್ಟಕ್ಕೆ ತುರ್ತು ಪರಿಸ್ಥಿತಿ. ಬಿಜೆಪಿಯ ಪ್ರಬಲ ನಾಯಕರುಗಳು ಎಲ್ಲರೂ ಕೂಡ ಯಾವುದೇ ಕಾರಣಗಳಿಲ್ಲ, ಪೊಲೀಸರಿಗೆ ಅಷ್ಟರ ಮಟ್ಟಿಗೆ ಫ್ರೀಡಮ್ ನೀಡಿದರು. ಯಾವುದೇ ರೀಸನ್ ಕೇಳಬೇಕು ಅಂತ ಇಲ್ಲ, ಯಾರ ಪರ್ಮಿಷನ್ ಬೇಕು ಅಂತ ಇಲ್ಲ, ನಾವು ಇಂತಿಂಥ ಹೆಸರು ಕೊಡ್ತೀವಿ, ಅವರೆಲ್ಲರನ್ನ ಕೂಡ ಒದ್ದು ಒಳಗಾಕಿ ಅಂತ ಹೇಳಿ. ಅವತ್ತು ನಡೆದಿರುವಂಥ ಘಟನೆ ಅದು ದೆಹಲಿಯಲ್ಲಿ ಮಾತ್ರ ನಡೆದಿರುವಂಥದ್ದಲ್ಲ, ಎಂಟೈರ್ ದೇಶದಲ್ಲಿ ನಡೆದಿರುವಂಥ, ದೇಶಕ್ಕೆ ಒಂದು ಕಗ್ಗತ್ತಲು ಮತ್ತು ಕಪ್ಪು ಚುಕ್ಕೆ ಆಗಿರುವಂಥ ಇತಿಹಾಸದಲ್ಲೇ ಇಡೀ ವಿಶ್ವವೇ ಕಾಣದಂತಹ ಒಂದು ಕಗ್ಗತ್ತಲು ಭಾರತಕ್ಕೆ ಬಂದಿತ್ತು. ಅದರ ಪರಿಣಾಮ ಎಷ್ಟರ ಮಟ್ಟಕ್ಕೆ ಇತ್ತು ಅಂತ ಹೇಳಿದರೆ, ಅಲ್ಲಿ ತನಕ ಕಾಂಗ್ರೆಸ್ ಇತರ ಯಾವುದೇ ಸರ್ಕಾರ ಕೂಡ ಆಡಳಿತಕ್ಕೆ ಬಂದಿಲ್ಲ. ಆದರೆ ಕಾಂಗ್ರೆಸ್ಗೆ ಯಾವ ಮಟ್ಟಕ್ಕೆ ಹೊಡೆತ ಬಿತ್ತು ಅಂತ ಹೇಳಿದರೆ, ತುರ್ತು ಪರಿಸ್ಥಿತಿಯ ಬಳಿಕ ಕಾಂಗ್ರೆಸ್ ಇತರ ಸರ್ಕಾರ ಜಾರಿಗೆ ಬರುತ್ತೆ, ಜನತಾ ಸರ್ಕಾರ. ಈಗ ಪ್ರಸ್ತುತ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ ಅನ್ನುವಂಥದ್ದು ಅದು ಸೆಕೆಂಡರಿ ಮ್ಯಾಟರ್. ಬಟ್ ನಾವಿವತ್ತು ಯಾವುದೇ ಪಕ್ಷದ ವಿಚಾರವಾಗಿ ಮಾತಾಡ್ತಾ ಇಲ್ಲ. ಯಾಕೋಸ್ಕರ 50 ವರ್ಷದ ಬಳಿಕ ಈ ಸುದ್ದಿಯನ್ನು ಮತ್ತೆ ಯಾಕೆ ನಾವು ಬಿತ್ತರ ಮಾಡ್ತಾ ಇದ್ದೀವಿ ಅಥವಾ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಮತ್ತು ಜನರಿಗೆ ಇದನ್ನು ಪ್ರಮುಖವಾಗಿ ಯಾಕೆ ರೀಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಈ ಹಿಂದೆ ಯಾರೋ ಏನೋ ಮಾಡಿದರು, ಇನ್ನು ಮುಂದಿನ ಪರಿಸ್ಥಿತಿ ನಮಗೆ ಇಂತಹ ಪರಿಸ್ಥಿತಿ ಬರದಿರಲಿ ಅನ್ನುವಂತಹ ಎಚ್ಚರಿಕೆ ಕರೆಗಂಟೆ ಇದು. ಅವತ್ತೇನೋ 50 ವರ್ಷಗಳ ಹಿಂದೆ ಯಾರಿಗೆ ಮಂಕು ಬುದ್ಧಿ ಎಸಿನೋ ಅಥವಾ ತಮ್ಮ ರಾಜಕೀಯ ಸ್ವಾರ್ಥಕ್ಕೋಸ್ಕರನೋ, ಕೇವಲ ಒಬ್ಬ ವ್ಯಕ್ತಿಯ ಸ್ವಾರ್ಥಕ್ಕೋಸ್ಕರ ಎಷ್ಟೋ ಕೋಟಿ ಜನರ ಜೀವನವನ್ನೇ ಹಾಳು ಮಾಡಲಾಗಿತ್ತು. ಬಟ್ ಅದಾಗಬಾರದು. ಮುಂದಿನ ದಿನಗಳಲ್ಲಿ ಇಂತಹದೊಂದು ಘಟನೆ ನಡೆದಿತ್ತು, ಮುಂದೆ ನಡೆಯಬಹುದು, ನಡೆಯದಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ. ಸೊ ಹಾಗಾಗಿ ನೇರವಾಗಿ ಇವತ್ತಿನ ಚರ್ಚೆಯಲ್ಲಿ ವಿಶೇಷ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅವರನ್ನು ಮೊದಲಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ನಾನು ಆಗತಾನೆ ಹೇಳಿರೋ ಥರ ಇದು ಕೇವಲ ದೆಹಲಿಯಲ್ಲಿ ನಡೆದಿರುವಂಥ ಘಟನೆ ಮಾತ್ರ ಅಲ್ಲ, ಎಂಟೈರ್ ದೇಶದಲ್ಲಿ ಆಗಿರುವಂಥ ಒಂದು ಘಟನೆ. ಸೊ ಪ್ರಮುಖವಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಅದೃಷ್ಟ ಅಂತ ಅಂದ್ಕೊಳ್ತೀನಿ ವೀಕ್ಷಕರಿಗೆ. 1975 ಜೂನ್ 25 ನಡೆದಂಥ ಆ ಘಟನೆ ದೇಶಕ್ಕೆ ಎಷ್ಟು ಮಾರಕ ಆಗಿತ್ತು, ಅದರ ಬಳಿಕ ದೇಶದಲ್ಲಿ ಹೇರಿದ್ದಂಥ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪೊಲೀಸರ ಲಾಠಿ ಏಟಿಗಿಂದ ಹಿಡಿದು
ಆಗಿನ ಸರ್ಕಾರದ ಅಮಾನುಷ ಕೃತ್ಯಗಳನ್ನು ಸಹಿಸಿಕೊಂಡು ಅದನ್ನು ಎದುರಿಸಿದಂತಹ ತುರ್ತು ಪರಿಸ್ಥಿತಿಯ ಹೋರಾಟಗಾರರು ಇವತ್ತು ನಮ್ಮ ಟಿ ವಿ ಸ್ಟುಡಿಯೋದಲ್ಲಿ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅವರನ್ನು ಮೊದಲಾಗಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಜೊತೆ ಹಿರಿಯರಾಗಿ ಮಧುಕರ್ ನಾಯಕ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತುರ್ತು ಪರಿಸ್ಥಿತಿಯ ಹೋರಾಟಗಾರರು. ಸೊ ಹಾಗೆಯೇ ಇನ್ನೋರ್ವರಾಗಿ ನಾಗೇಶ್ ಶೆಟ್ ಅವರು, ಇವರು ಕೂಡ ತುರ್ತು ಪರಿಸ್ಥಿತಿಯ ಆ ಒಂದು ಸಂದರ್ಭದಲ್ಲಿ ಹೋರಾಟಗಾರರಾಗಿ ಜೊತೆಗಿದ್ದಂಥವರು, ಮತ್ತು ಬಿಜೆಪಿಯಿಂದ ಅರುಣ್ ಶೆಟ್ ಅವರು ನಮ್ಮ ಜೊತೆ ವಕ್ತಾರರಾಗಿ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಆಗಿ ಇವತ್ತು ಕಾಂಗ್ರೆಸ್ನವರು ನಮ್ಮ ಪ್ಯಾನಲ್ ಡಿಸ್ಕಷನಲ್ಲಿ ಜಾಯ್ನ್ ಆಗ್ತಾ ಇಲ್ಲ. ಆ್ಯಕ್ಚುಲಿ ಇವತ್ತಿನ ಕಾರ್ಯಕ್ರಮ ಯಾವುದೇ ರಾಜಕೀಯ ದುರುದ್ದೇಶವನ್ನು ಇಟ್ಟುಕೊಂಡು ಮಾಡುವಂಥದ್ದಲ್ಲ. ಒಂದು ಹೆಲ್ದಿ ಆರ್ಗ್ಯುಮೆಂಟನ್ನು ಮಾಡೋಣ, ಜನರಿಗೆ ಒಂದು ಮಾಹಿತಿಯನ್ನು ರವಾನೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೆಲ್ದಿ ಆರ್ಗ್ಯುಮೆಂಟ್ ಆಗಲಿಯಪ್ಪ, ಬಿಜೆಪಿ ಕಾಂಗ್ರೆಸ್ ಅನ್ನುವಂಥ ವಿಚಾರ ಬೇಡ ಅನ್ನುವಂಥ ನಿಟ್ಟಿನಿಂದ ಇವತ್ತಿನ ಜನಧ್ವನಿಯನ್ನು ರೂಪಿಸಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಕಾಂಗ್ರೆಸ್ನವರಿಗೂ ಅದರಲ್ಲೂ ಕೂಡ ಹೆಲ್ದಿ ಆರ್ಗ್ಯುಮೆಂಟ್ ವಿಚಾರದಲ್ಲಿ ನಾವಿಲ್ಲಪ್ಪ, ನಮ್ಮ ಪರವಾಗಿ ಏನಾದರೂ ಸುದ್ದಿ ಇದ್ದರೆ ಹೇಳಿ, ಆವಾಗ ಬಂದು ಕೂತ್ಕೊಳ್ತೀವಿ ಅನ್ನುವಂಥ ವಿಮರ್ಶೆಗಳು ಏನೋ ಗೊತ್ತಿಲ್ಲ, ಬೆಲೆ ಏರಿಕೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇಲ್ಲ. ಓಕೆ, ಒಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸೊ ಪ್ರಮುಖವಾಗಿ ನಮ್ಮ ಜೊತೆ ಮೊದಲಾಗಿ ಮಧುಕರ್ ಸರ್, ಆವತ್ತಿನ ದಿನಗಳನ್ನು 50 ವರ್ಷಗಳ ಹಿಂದಿನ ದಿವಸ 21 ತಿಂಗಳುಗಳ ಕಾಲ ಇದ್ದಂತಹ ಆ ಒಂದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ತಾವುಗಳು ಕೂಡ ಎದುರಿಸಿರುವಂತಹ ಹಲವಾರು ಘಟನೆಗಳಿದೆ. ಸೊ ಅದನ್ನು ಮೆಲುಕು ಹಾಕುವಂಥ ಮತ್ತು ಜನರಿಗೆ ಅದರ ಬಗೆಗೆ ಅರಿವನ್ನು ಮೂಡಿಸುವಂಥ ಒಂದು ಸಂದರ್ಭ ಅಂತ ಅಂದ್ಕೊಳ್ತೀನಿ. ಈ ಒಂದು ದಿನಾಂಕ ತುರ್ತು ಪರಿಸ್ಥಿತಿಯ 1975 ಜೂನ್ 25 ಅಂದಾಕ್ಷಣ ತಮ್ಮ ಕಣ್ಣಿಗೆ ನೆನಪಾಗುವಂಥ ಒಂದು ಮೊದಲ ಘಟನೆ ಯಾವುದಾದ್ರೂ ಒಂದು ಹೇಳ್ಬೋದು ಸರ್? ಎಸ್, ಮಧುಕರ್ ಸರ್. ನಮಗೆ 2 ದಿನಗಳ ಮೊದಲೇ ಒಂದು ಸೂಚನೆ ಬಂದಿತ್ತು. ನಮ್ಮ ಹಿರಿಯರಿಂದ ಈ ರೀತಿ ರಾತ್ರಿ ಎಮರ್ಜೆನ್ಸಿ ಆಗ್ತಾರೆ ಹೇಳಿ ಒಂದು ಸುದ್ದಿ ಬಂದಿತ್ತು. ಅವರು ನಮ್ಗೆ ಹೇಳಿದರು, ರಾತ್ರಿ ಹಾಕ್ತಾರೆ, ಜಾಗ್ರತೆ ಇರಬೇಕು ಹೇಳಿ. ಹಾಕಿದ ನಂತರ ಅಲ್ಲಿವರೆಗೆ ನಾನು ನನ್ನ ಸ್ವಂತ ಕೆಲಸ ಬ್ಯಾಂಕಿನಲ್ಲಿ, ಆ ಬ್ಯಾಂಕಿಗೆ ಹೋಗ್ತಾ ಇರ್ತಿದ್ದೆ. ಬ್ಯಾಂಕಿನಲ್ಲಿ ನಾನು ಕೆಲಸ ಮಾಡೋದು, ನಾನು ಕೂಡ ಅಲ್ಲಿಂದ ಹೊರಗೆ ಬಂದ ಮೇಲೆ ನಾನು ಅಂಡರ್ಗ್ರೌಂಡ್ ಆದೆ. ಹಿರಿಯರು ನನಗೇನು ಹೇಳ್ತಿದ್ರೋ ಸೂಚನೆ ಅಂದರೆ ಅಪೇಕ್ಷೆ, ಅದು ವ್ಯಕ್ತಪಡಿಸೋದು ಮಾತ್ರ ಒನ್ ಮ್ಯಾನ್ ಹೇಳ್ತಾರಲ್ಲ, ಅದನ್ನು ಮಾಡ್ತಿದ್ದೆ ನಾನು. ಆಗ ಅವ್ರು ಏನೇನು ಹೇಳ್ತಿದ್ರೋ ಅದನ್ನೇ ಮಾಡ್ತಿದ್ದೆ. ಕಾಲಕ್ಕೆ ಹೇಳ್ತಿದ್ರು ಅವರು ಯಾವ ಹೇಗೆ ಹೋಗಬೇಕು ಹೇಳಿ. ಫಸ್ಟ್ ಆಫ್ ಸುರಿಗೆ ನಮಗೆ ವಹಿಸ್ಕೊಟ್ಟದ್ದು ಬರೀಲಿಕ್ಕೆ ಗೋಡೆ ಬರೆಯ, ಅದನ್ನು ಅಚ್ಚುಕಟ್ಟಾಗೆ ಮಾಡ್ತಿದ್ದೆವು. ರಾತ್ರಿ ಹೋಗೋದು. ಅದರಲ್ಲಿ ನನ್ನ ಸಹಪಾಠಿ ಒಬ್ಬರು ನನಗೆ ಬಹಳ ಬಲ ಕೈ, ಅವ್ರು ತೀರ್ಕೊಂಡು, ಮಧುಕರ್ ಶೆಟ್ಟಿ ಹೇಳಿ. ಅವರು ಮತ್ತು ನಾನು ಒಟ್ಟೊಟ್ಟಿಗೆ ಹಾಗೆ ನಾವು ಇಬ್ಬರು ಸಹ ರಾತ್ರಿ ಸುಬ್ರಾಯ ಭಕ್ತರ ಮನೆಯ ಒಳಗೆ ಹರಿಸಿದ್ದಾರಲ್ಲ ಅವರ ಮನೆಗೆ ರಾತ್ರಿ ಸೇರ್ತಿದ್ದೆವು. ರಾತ್ರಿ 11 ಗಂಟೆಗೆ ಹೊರಗೆ ಬರ್ತಿದ್ದೆವು. ಪೇಂಟು ಎಲ್ಲ ಇಟ್ಕೊಂಡು ಮುಂಡಾಸು ಕಟ್ಟಿಕೊಂಡು ನಮ್ಮ ವೇಷದಲ್ಲಿ ಬರ್ತಿದ್ದೆವು. ಅಲ್ಲಿಂದ ನಮ್ಮ ನಾಗಶೇಟ್ರ ಮನೆ ಎದುರಿಂದ, ಅಂದರೆ ಇವರ ತಂದೆ, ಅವರ ಮನೆಯಿಂದ ಹೊರಗೆ ಬಂದು ಸೀದಾ ಕಂಬಳಾಗಿ ಬಂದು ಅಲ್ಲಿ ಗೋಡೆ ಎಲ್ಲೆಲ್ಲಿ ಇದೆ, ಅಲ್ಲಿ ಒಂದು ಹಾಸ್ಪಿಟ್ಲ್ ಇತ್ತು, ಈಗಿಲ್ಲ ಅದು. ಅಲ್ಲಿಗೆ ಆ ಗೋಡೆ ಒಂದು ಕಾಣ್ತಿದ್ರು, ಆ ಗೋಡೆಗೆಲ್ಲ ಬರೀವಿದೆ. ಆದರೆ ಪೊಲೀಸರಿಗೆ ತಲೆಬಿಸಿ ಅಂದರೆ ಇವ್ರು ಇವ್ರು ಮಾಡ್ತಾರೆ ಹೇಳಿ, ಯಾರಿದು ಹಿಂದೆ ಇದ್ದಾರೆ ಹೇಳಿ. ಅವ್ರಿಗೆ ಗೊತ್ತಿಲ್ಲದ ಬೆನ್ನು ಹತ್ತಿ ಬಂದಿದ್ದರು. ನಾವು ಬರೆಯುವಾಗ ಅಲ್ಲಿ ನಮ್ಮನ್ನು ಗಮನಿಸಿದರು, ಬೆನ್ನು ಹತ್ತಿ ಬಂದರು. ಅಲ್ಲಿಂದ ತಪ್ಪಿಸ್ಕೊಂಡಿದ್ದೆವು. ಇದು ನಮ್ಮ ಫಸ್ಟ್ ನನಗೆ ಗೋಡೆ ಬರಹ ವಿಚಾರಗಳು ನೆನಪಾಗುವ. ಹೌದೌದು, ಎಸ್ ಎಸ್ ಎಸ್. ಓಕೆ, ಇನ್ನಷ್ಟು ಮಾಹಿತಿಗಳನ್ನ ಮಾತಾಡ್ತಾ ಹೋಗೋಣ ಸರ್. ನಾಗೇಶ್ ಸರ್, ತಮಗೆ ನೆನಪಿಗೆ ಇರೋ ಹಾಗೆ ಮೊದಲ ವಿಚಾರವಾಗಿ ಈ ಒಂದು ದಿನಾಂಕ ಅಂತ ಹೇಳಿದ ತಕ್ಷಣ ತಮ್ಮ ನೆನಪಿಗೆ ಬರುವಂಥ ಮೊದಲ ಘಟನೆ ಸರ್?
ಆ ದಿನಗಳ ಮೊದಲ ಘಟನೆ ಅಂದರೆ ನನಗೆ ಬೆಳಿಗ್ಗೆನ 7 ಗಂಟೆ ಹೊತ್ತಿನಲ್ಲಿ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲೇ ಬಂದು ತಿಳಿಸಿದರು, ದೇಶದಲ್ಲೆಲ್ಲ ತುರ್ತು ಪರಿಸ್ಥಿತಿ ಇದೆ ಮತ್ತು ನೀವು ಶಾಖಗಳನ್ನೆಲ್ಲ ಮಾಡಬೇಡಿ, ಆದಷ್ಟು ಜಾಗ್ರತೆಯಲ್ಲಿ ಇರಿ ಅಂತ ಹೇಳಿದರು. ಅಲ್ಲಿಂದ ನಮಗೆ ಮೇಲ್ಗಡೆಯಿಂದ ಬೇರೆ ಸೂಚನೆ ಬಂದಿದ್ದು, ಸೂಚನೆ ಪ್ರಕಾರ ನಾವು ಪೋಸ್ಟರ್ಗಳನ್ನು ಅಂಟಿಸೋದು, ಮನೆಯಲ್ಲಿ ಗಮ್ಮು ಮಾಡಿಕೊಂಡು ರಾತ್ರಿ 1 ಗಂಟೆಗೆ 2 ಗಂಟೆಗೆ ಎಲ್ಲೆಲ್ಲೆಲ್ಲೋ ಪೋಸ್ಟರ್ಗಳನ್ನು ಅಂಟಿಸ್ತಾ ಇದ್ದರು. ಅದೇ ಥರ ಮಾಡ್ತಾಯಿದ್ವಿ. ಆಮೇಲೆ ಕಾಳೆ ಪ್ರಿಂಟಿಂಗ್ ಬಂತು, ಅದು ಹಂಚುವಂಥದ್ದು ಇದೆಲ್ಲ ಮಾಡ್ತಾಯಿದ್ವಿ. ಅದ ನಂತರ ಅದೇ ಕೆಲವು ಮುಂದುವರಿಸ್ತಾ ಕೆಲವರು ನಮ್ಮ ಗುಂಪಿತ್ತಾಗೆ ಒಂದು 7-8 ಜನ ಹುಡುಗರು, ಹಾಗೆ ಒಬ್ಬರಿಗೆ ಪರಿಚಯಲಿದ್ದಿದ್ದರು ಈ ಕಾರ್ಯಕ್ರಮಕ್ಕೆಲ್ಲ ಬರ್ತಾಯಿದ್ರು ಹುಡುಗರು. ಮತ್ತು ನಾವೆಲ್ಲ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಎಲ್ಲ ಪೋಸ್ಟರ್ಗಳನ್ನು ಹಂಚಿಕೊಂಡು ಮತ್ತು ಮನೆಗೆ ಬಂದು ಮಲಗೋದು. ಮತ್ತು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಈ ಥರ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಪೋಸ್ಟರ್ಗಳು, ಗೋಡೆ ಬರಹಗಳು ಇದೆಲ್ಲವೂ ಕೂಡ ಒಂದು ಮೊದಲ ಹೋರಾಟದ ಕಿಚ್ಚನ್ನು ಹಚ್ಚುತ್ತಾ ಇದ್ದಂತಹ ಘಟನೆಗಳು ತಮ್ಮ ಇಬ್ಬರಿಗೂ ಕೂಡ ನೆನಪಿರೋ. ಅರುಣ್ ಸರ್, ಈ ವಿಚಾರದಲ್ಲಿ ಹೇಳೋದಾದ್ರೆ ಏನಂದ್ರೆ, ತುರ್ತು ಪರಿಸ್ಥಿತಿ ಅಂದ್ರೆ ಏನು ಅನ್ನುವಂಥದ್ದು ಒಂದು ಹೆಸರು ಮಾತ್ರ ಇದೆ. ಆದರೆ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹಾಕಬೇಕಾದ್ರೆ ಏನು ಕಾರಣಗಳಿತ್ತು ಅನ್ನುವಂಥದ್ದು ನೋಡ್ಲಿಕ್ಕೆ ಹೋದ್ರೆ, ಇಂದಿರಾ ಗಾಂಧಿ, ನೀವೆಷ್ಟು ಈಗ ಹೇಳಿದ್ರಿ, ಇಂದಿರಾ ಗಾಂಧೀಜಿಯವರಿಗೆ ತಮ್ಮ ಸ್ಥಾನದ ಮೇಲೆ ಅಸುರಕ್ಷತೆ ಭಾಸವಾಯಿತು. ಈಗ ಅವರು ರಾಜಕೀಯದಿಂದ ಹೊರಗೆ ನಡಿಬೇಕು ಅಂತ ಪರಿಸ್ಥಿತಿಗೆ ಬಂತು. ಕೇವಲ ಒಬ್ಬ ವ್ಯಕ್ತಿಗೋಸ್ಕರ, ಅದು ಕೂಡ ತಪ್ಪು ಮಾಡಿದಂಥ ಒಬ್ಬ ವ್ಯಕ್ತಿಗೋಸ್ಕರ ಇಡೀ ದೇಶವನ್ನು ತುರ್ತು ಪರಿಸ್ಥಿತಿಗೆ ಹಾಕಿದ್ರು. ಏನೂ ಇಲ್ಲ, ಯಾವುದೇ ಆಗಿರತಕ್ಕಂಥ ಸಮಸ್ಯೆ ಏನೂ ಆಗಲಿಲ್ಲ, ಯುದ್ಧನೂ ಇರಲಿಲ್ಲ ರೀ. ಅಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿಗೆ ಹಾಕಿದ್ರು. ತುರ್ತು ಪರಿಸ್ಥಿತಿಗೆ ಹಾಕಿದ್ರು ಸರಿ, ಅವರ ಟಾರ್ಗೆಟ್ ಯಾರು ಅಂತ ಹೇಳಿದ್ರೆ, ಅವರು ಯಾರ್ಯಾರು ವಿರೋಧ ಮಾಡ್ತಾರೋ ಅವರೆಲ್ಲರೂ ಟಾರ್ಗೆಟ್. ಎಲ್ಲಿ ಈ ಮಾಧ್ಯಮಗಳು ನಾವು ಹೀಗೆ ಮಾತಾಡಿಕೊಂಡು ಎಲ್ಲ ವಿಚಾರಗಳನ್ನು ಸುಲಲಿತವಾಗಿ ಮಾತನಾಡ್ತಿದ್ದೀವಿ, ಅವತ್ತು ಹಾಗಿಲ್ಲ. ಆ ಎಲ್ಲ ಮೂಲಭೂತ ಹಕ್ಕುಗಳು ಏನು ವಾಕ್ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಷ್ಟನ್ನು ಮೊಟಕುಗೊಳಿಸಿದ್ರು. ಆರ್ಟಿಕಲ್ 38, 39, 40, 41 ಮತ್ತೆ 42 ಇದನ್ನು ವಿಧಿಗಳನ್ನ ತಿದ್ದುಪಡಿ ಮಾಡಿದ್ರು. ಅವತ್ತೇ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಿಕೊಂಡು ಎಲ್ಲರ ಸ್ವಾತಂತ್ರ್ಯವನ್ನು ಕಿತ್ತು ಲಕ್ಷೋಪಲಕ್ಷ ಜನರನ್ನು ಜೈಲಿಗೆ ಹಾಕಿದ್ರು. ಈಗಷ್ಟೇ ನೀವು ಹೇಳಿದ್ರಲ್ಲ, ಮೀಸಾ ಆಕ್ಟ್ ಏನ್ ಗೊತ್ತೇನೋ, ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಅಂತ. ಈ ಆಕ್ಟಿನ ಅನ್ವಯ ಯಾರನ್ನಾದ್ರೂ ಬಂಧಿಸಿದ್ರೆ, ನಮ್ಮ ಮಹನೀಯರನ್ನು ಬಂಧಿಸಿದ್ರು, ಬಹಳಷ್ಟು ವಿಚಿತ್ರ ಹಿಂಸೆ ರೀ, ವಿಚಿತ್ರ ಹಿಂಸೆ. ಎಷ್ಟು ಅಂತ ಹೇಳಿದ್ರೆ ಅವ್ರಿಗೆ ಯಾವ ವಿಚಾರಣೆನೂ ಇಲ್ಲ, ವಾರಂಟ್ ಇಲ್ಲದೆ ಅವರನ್ನು ಹಿಡಿಬಹುದಿತ್ತು. ಅವರನ್ನು ಮೀಸಾ ಮೇಲೆ ಹಾಕಿದ್ರೆ 3 ವರ್ಷ ಜೈಲು ಖಂಡಿತ. ಎಷ್ಟರವರೆಗೆ ಅಂತ ಹೇಳಿ ಲೈಫ್ ಟೈಮ್ ಪ್ರಿಸನ್ಮೆಂಟ್ ತನಕ ಕೇಳಿದ್ರು ಕೂಡ ಏನೋ ಬಾಧ್ಯತೆ ಇಲ್ಲ. ಲಾಕ್ಅಪ್ ಡೆತ್ ಆದ್ರೂ ಕೂಡ ಉತ್ತರದಾಯಿತ್ವಲ್ಲ, ಅವರಿಗೆ ಯಾರ ಜಾಮೀನು ಕೂಡ ಇಲ್ಲ. ಇಂಥ ನಮ್ಮನೆ ಆಕ್ಟಿನ ಮೇಲೆ ಮುಖಾಂತರ ಇವರ ರಾಜಕೀಯ ವೈರಿಗಳನ್ನು ತಹಬಂದಿಗೆ ತರುವಂತಹ ಒಂದು ಪ್ರಯತ್ನವನ್ನು ಈ ತುರ್ತು ಪರಿಸ್ಥಿತಿಗೆ ಮಾಡಿತ್ತು. ಎಷ್ಟರ ತನಕ ಅದರ ಭೀಭತ್ಸತೆ ಇತ್ತು. ನಮ್ಮ ಈಗಿನ ತುರ್ತು ಪರಿಸ್ಥಿತಿ ಹೋರಾಟಗಾರರ ಆ ಒಂದು ಕಥೆ ಕೇಳಿದ್ರೆ ನಮಗೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ. ಅಂಥ ಆ ರೀತಿಯ ನರಕ ಯಾತನೆ ಬ್ರಿಟಿಷರು ಕೂಡ ಈ ರೀತಿ ಮಾಡಿಲ್ಲ ರೀ. ಅಂಥ ರೀತಿಯ ಒಂದು ಘಟನೆ ಈ ಸಂದರ್ಭದಲ್ಲಿ ನಡೆದಿತ್ತು. ಆ ಘಟನೆಗಳ ಒಂದಷ್ಟು ನಾವು ಮೆಲುಕು ಹಾಕಿದ್ರೆ ಆ ಕರಾಳ ದಿನಗಳು ಮತ್ತೊಮ್ಮೆ ಈ ದೇಶದಲ್ಲಿ ಬರದೇ ಇರಲಿ. ಇವತ್ತೇನೋ ಸುಳ್ಳು ಹೇಳಿಕೊಂಡು ತಿರುಗಾಡ್ತಿದ್ದಾರೆ ಸಂವಿಧಾನ ಖತರೆ ಮೇಹೆ ಅಂತ. ನಿಜವಾಗಿ ಸಂವಿಧಾನವನ್ನು ಮುಗಿಸಿದ್ದ ಅವರು ಎಂ.ವಿ. ಕಾಮತ್ ಹೇಳ್ತಾರೆ, ಇದು ಇಟ್ ಈಸ್ ನಾಟ್ ಎ ಅಮೆಂಡಿಂಗ್ ಅಂಡ್ ನಾಟ್ ಎ ಮೆಂಡಿಂಗ್, ಇಟ್ ಈಸ್ ದ ಎಂಡಿಂಗ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಈ ರೀತಿ ಮಾಡಿ ನಮ್ಮ ದೇಶದ ಸ್ವಾತಂತ್ರ್ಯವನ್ನು, ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಮುಗಿಸುವ ಒಂದು ಕಾರ್ಯವನ್ನು ಮಾಡಿದ್ರು. ಅದರ ನಂತರ 2 ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ನಡೆದಿದ್ದೇ ದ್ವಿತೀಯ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳ್ಬೋದು. ಆ ಮಟ್ಟಿಗೆ ನಮ್ಮ ದೇಶದ ಬಲಿದಾನ ಆಯಿತು. ದೆಹಲಿ ಒಂದು ಶಹರದಲ್ಲಿ ಇದರ ಸರ್ವಾಧಿಕಾರಿತ್ವದ ಅಡಿಯಲ್ಲಿ 3,000 ಜನರ ಕಗ್ಗೊಲೆ ಆಯಿತು. ಮುಜಫರ್ ದಂಗೆಗಳಾದದ್ದು ಇಲ್ಲೇ ಬಿನಾ ಕಾರಣದಲ್ಲೇ. ಇಂಥ ಒಂದು ಘನಘೋರ ಕರಾಳವಾಗಿರತಕ್ಕಂಥ ಆ ಒಂದು ಕಪ್ಪು ಅಧ್ಯಾಯ ಇದೆಯಲ್ಲ,
ಅದು ಮುಂದಿನ ಪೀಳಿಗೆಗೆ ಕೂಡ ಗೊತ್ತಾಗಬೇಕು. ಇವತ್ತು ಅದಕ್ಕೆ ಆ ಕಪ್ಪು ಅಧ್ಯಾಯಕ್ಕೆ 50 ವರ್ಷಗಳು ಸಂದಿವೆ. 50 ವರ್ಷಗಳು ಸಂದಿವೆ. ಮುಂದಿನ ಜನ್ರೇಷನ್ಗೆ ಗೊತ್ತಾಗಬೇಕಲ್ಲ. ಈಗಾಗಲೇ ಯಾರು ಹೋರಾಟ ಮಾಡಿದ್ರು, ನಮ್ಮ ತಂದೆ ಕೂಡ ಅದರಲ್ಲಿ ತನ್ನ ಸಣ್ಣ ಪಾತ್ರವನ್ನು ವಹಿಸಿದ್ರು. ಹೀಗೆ ಬಹಳಷ್ಟೇ ಮಹನೀಯರಿದ್ದಾರೆ. ಈಗಾಗಲೇ ಅವರಿಗೆ ಸಾಧಾರಣ ಒಂದು 70-75 ವರ್ಷ ಆಗಿರುತ್ತೆ. ಅದ್ರ ಮುಂದಿನ ಪೀಳಿಗೆ ಗೊತ್ತಾಗಬೇಕಲ್ಲ ಇದ್ರ ಎಷ್ಟು ಕಷ್ಟಪಟ್ಟಿದ್ದಾರೆ ಒಂದು ಸಂವಿಧಾನ ರಕ್ಷಣೆ ಮಾಡಬೇಕು ಅಂತ ಹೇಳಿ. ಅದರ ಒಂದು ಮೆಲುಕು ಹಾಕೋದಕ್ಕೆ ನೀವೊಂದು ಕಾರ್ಯಕ್ರಮ ಇಲ್ಲಿ ಇದಕ್ಕೋಸ್ಕರ ಮಾಡಿದ್ರಿ. ಬಹಳ ಧನ್ಯವಾದ ನಮ್ಮ ಟಿವಿ ಮತ್ತು ಟೀಮಿಗೆ. ಇನ್ನಷ್ಟು ವಿಚಾರಗಳು ಮುಂದೆ ಹೇಳೋಣ ಅಂತಿದ್ವಿ. ಎಸ್, ಮಧುಕರ್ ಸರ್, ಈಗಾಗಲೇ ತಾವು ಕೂಡ ಹೇಳಿದ್ರಿ, ಗೋಡೆ ಬರಹವನ್ನ ರಾತ್ರಿ ಹೊತ್ತಲ್ಲಿ ಮಾಡ್ತಾ ಇದ್ವಿ, ಪೊಲೀಸರು ಬರುವಂಥ ವೇಳೆಯಲ್ಲಿ ತಪ್ಪಿಸಿಕೊಂಡು ಹೇಗೋ ಓಡ್ತಾ ಇದ್ವಿ. ಇದಾದ ನಂತರ ಪೊಲೀಸರಿಂದ ಬಂಧನ ಆಗುವಂಥದ್ದು ಅಥವಾ ಏನಾದರೂ ಮುಂದಿನ ದಿನಗಳಲ್ಲಿ ನಡೀತಾ ಯಾವ ರೀತಿಯಾಗಿ ಚಿತ್ರಹಿಂಸೆಗಳಿತ್ತು ಅಂತ ಹೇಳಿ ಈ ಕರಾವಳಿ ಭಾಗದಲ್ಲಿ ತಾವು ನೋಡಿರೋ ಪ್ರಕಾರ? ನಾನು ಪೂರ್ತಿ ಎಮರ್ಜೆನ್ಸಿ ಮುಗಿಯುವ ತನಕ ನಾನು ಬ್ಯಾಂಕಿಗೆ ಹೋಗಿಲ್ಲ. ಪೂರ್ತಿ ಅಂಡರ್ಗ್ರೌಂಡ್. ಬ್ಯಾಂಕಿಗೆ ಹೋಗಿಲ್ಲ, ಬ್ಯಾಂಕಿಗೆ ಒಂದು ಸೂಚನೆ ಕೊಟ್ಟಿಲ್ಲ. ಹಾಗೆ ನನ್ನ ಮೇಲೆ ಅವರಿಗೆ ಸಂಶಯ ಇತ್ತು. ಆ ಸಂಶಯವನ್ನು ಇಟ್ಕೊಂಡು ನನ್ನ ಬೆನ್ನು ಹತ್ತಿದ್ರು. ಆದರೆ ನನಗೆ ಮಾರ್ಗದರ್ಶನ ಮಾಡುವವರೊಬ್ಬರಿದ್ದರು, ಹಿರಿಯರು, ದಾಮ ರವೀಂದ್ರರು. ಅವರು ನನಗೆ ಸಿಗ್ತಾ ಇರ್ತಿದ್ರು. ಅವರು ಏನು ಹೇಳ್ತಿದ್ರು ಅದನ್ನೆಲ್ಲ ಮಾಡ್ತಿದ್ದೆವು. ಅದರಲ್ಲಿ ಒಂದು ಗೋಡೆ ಬರ ಅವರು ಒಂದು ಹೇಳಿದರು, ಎಲ್ಲ ಪೊಲೀಸ್ ಸ್ಟೇಷನಿಗೂ ಕಳೆ ಮುಟ್ಟಿರ್ಬೇಕು ಹೇಳಿ, DC SP ಪೊಲೀಸ್ ಸ್ಟೇಷನ್ ಇದಾಗಲೇಬೇಕು ಹೇಳಿ. ಪ್ರಮುಖ ಕಾಂಗ್ರೆಸ್ಸಿನ ಲೀಡರ್ಗಳಿದ್ದಾರಲ್ಲ ಕೆಲವು, ಅವರ ಮನೆಗೆ. ಅದರಲ್ಲಿ ನಾವು ಪ್ರತಿ ಸರ್ತಿ ಕಳೆಯನ್ನು, ಅದರಲ್ಲಿ ಪ್ರಮುಖವಾದ ಬಂದರ್ ಪೊಲೀಸ್ ಸ್ಟೇಷನ್, ಅಲ್ಲಿಗೆ ಗೋಡೆ ಹಚ್ಚಿ ಬರ್ತಿದ್ದೆವು. ಇವ್ರಿಗೆ ಆಶ್ಚರ್ಯ, ಹೇಗೆ ಹಚ್ತಾರೆ ಹೇಳಿ. ಆದರೆ ಬೆನ್ನಿಗೆ ಹಚ್ಚಿಕೊಳ್ಳೋದು, ಪೇಸ್ಟ್ ಆದರೆ ಬೆನ್ನಿಗೆ ಹಚ್ಚೋದು, ಹೋಗಿ ಗೋಡೆಗೆ ಒರಗೋದು, ಅಂಟಿಸಿ ಬರೋದು. ಅವರಿಗೆ ಯಾರಂತ ಹೋಗ್ತಾರೆ ಹೇಳಿ, ಬೆನ್ನು ಹತ್ತಿದ ಹಾಗೆ. ಅವ್ರು ಮುಖ್ಯ ಹೋದದ್ದೇ ಕಳೆಯನ್ನು. ಕಳೆಯ ಪ್ರಿಂಟ್ ಮಾಡೋದು, ಬರೆಯುವುದು, ಮತ್ತು ಸೈಕ್ಲೋ ಸ್ಟೈಲ್ ಉಂಟು ದೊಡ್ಡದಾಗ ಹೀಗೆ, ಅದನ್ನು ಮಾಡುವ ಜವಾಬ್ದಾರಿ ಮೂಲ ನನಗೆ ವಹಿಸ್ಕೊಟ್ಟಿದ್ರು. ಅದನ್ನು ಕೊಟ್ಟಾರದಲ್ಲಿ ನಮ್ಮ ನಾಯಕರುಗಳಿದ್ದಾರೆ, ಅವರ ಮನೆಯಲ್ಲಿ ಒಳಗೆ ಮಾಡ್ತಿದ್ದೆವು. ಅದನ್ನು ಮಾಡಿದ ನಂತರ ಅದನ್ನು ಬರೆಯುವ ಕೆಲಸವೆಲ್ಲ ನಮ್ಮ 3 ಜನ ಇದ್ದಾರೆ. ಅವರಿಬ್ಬರು 3 ಜನ ಹೋಗಿದ್ದಾರೆ. ಹೆಗಡೆಯವರು, ಅವ್ರು 3 ಜನ ತೀರ್ಕೊಂಡಿದ್ದಾರೆ. ಅವರಿಗೆ ತುಂಬ ಹಿಂಸೆ ಕೊಟ್ಟಿದ್ರು ಅವರು. ಅವರ ತಂಗಿ ಅಷ್ಟು ಕಳೆಯಲ್ಲಿ ಇಡೀ ದೇಶದ ಸಮಗ್ರ ಚಿತ್ರ ಉಂಟಲ್ಲ, ವಿಚಾರಗಳು ಆ ಕೈಯಲ್ಲಿ ಬರೆದು ಕೊಡ್ತಿದ್ದರು. 25, 30, 50 ಇದು, ಅದರಲ್ಲಿ ಶೀಟು ತುಂಬ ಇದೆ. ಅಷ್ಟು ಕೈಯಲ್ಲಿ ಬರೆದು ಅವ್ರು ನಮಗೆ ಕೊಡ್ತಿದ್ದರು. ಅದರ ಒಂದು ಪೇಪರ್ ನಮ್ಮ ಇವರ ಮನೆಯಲ್ಲಿ ಇದೆ, ಈಗಲೂ ನಾಗಶೇಟ್ರ ಮನೇಲಿ ಇದೆ, ಅವರು ಇಟ್ಕೊಂಡಿದ್ದಾರೆ, ನನ್ನ ಹತ್ರ ಇಲ್ಲ. ಹಾಗೆ ಅದನ್ನು ಪುನಃ ಇಡೀ ದೇಶಕ್ಕೆ ಕಳಿಸ್ಕೊಡ್ತಿದ್ದೇನು. ಇದನ್ನು ಮಾಡುವರು ಯಾರು? ಈ ಕೆಲಸ ಯಾರೋ ಮಾಡ್ತಾರೆ ಹೇಳಿ ನನ್ನ ಬೆನ್ನ ಹಿಂದೆ ಬಂದಿದ್ದರು. ನಾನು ಸಿಕ್ಕಿಲ್ಲ. ಶುಕ್ಕೋಸ್ ಪರಿಸ್ಥಿತಿಯಲ್ಲಿ ಇಲ್ಲ, ನಾನು ಮನೆಗೆ ಹೋಗೋದಿಲ್ಲ ಆಯಿತು. ನನ್ನ ಮನೆ ಬಸವನಗುಡಿ ಹತ್ರ ಅಲ್ಲಿ ಮನೆ ಇತ್ತು, ಅಲ್ಲಿ ಹೋಗೋದಿಲ್ಲ ಆಯಿತು. ಎಲ್ಲಿ ಹೋಗೋದಿಲ್ಲ ಆಯಿತು. ಆದ ಕಾರಣ ಮನೆಯೆಲ್ಲ ನಮಗೆ, ಎಲ್ಲ ಮನೆಗಳು ನಮಗೆ ಮುಕ್ತವಾಗಿತ್ತು. ನಾವು ಯಾವಾಗ ಬೇಗ ಹೋಗಲಿ ಅಲ್ಲಿ ಊಟ ತಿಂಡಿ ಮತ್ತು ನಮಗೆ ನೋಡಿಕೊಂಡು ನಮ್ಮನ್ನು ತಪ್ಪಿಸ್ಕೊಳ್ಳೋದು ಹೇಗೆ ಹೇಳಿ ಅವರೇ ಕಾಯ್ತಿದ್ದರು. ಇಂಥ ಮನೆಗಳು ನಮಗೆ ಭದ್ರಕೋಟೆ. ಸಾಧಾರಣ ಅದು ನಾನು ಸಿಕ್ಕಿ ಹಾಕೊಳ್ಳೋ ತನಕ ನನಗೆ ಜೀವನ ಅದೇ. ಅಲ್ಲಿ ಯಾರ ಮನೆಗೆ ಹೋದರೂ ನಮ್ಮನ್ನು
ಪ್ರೀತಿಯಿಂದ ನೋಡ್ಕೊಳ್ತಿದ್ರು, ಅವರೇ ಕಾವಲು ನಿಂತಿದ್ದರು. ಇಂಥ ಮನೆಗಳಂದರೆ ಆ ಮನೆಗಳಿಂದಾಗಿ ಅಂಥ ಇದಿದೆಯಲ್ಲ ವಾತಾವರಣ, ಅದು ಸಾವಿರಾರಿಂದ ಕೋಟಿ ಜನರಿಗೆ ಹೋಯಿತು, ಪಾಸಾಯಿತು. ಅಲ್ಲಿಂದ ಹುಟ್ಟಿ ಬಂದಂಥ ನಮ್ಮ ಹುಡುಗರು ಅಂದರೆ ಅವರು ಬೀದಿಗೆ ಇಳಿದರು. ಒಂದು ಘಟನೆ ಆವಾಗ ನಡೆದದ್ದು, ಎಮರ್ಜೆನ್ಸಿ ತೆಗಿಬೇಕಲ್ಲಿ ದೊಡ್ಡ ಹೇಳ್ಬೋದಲ್ಲ ಮೆರವಣಿಗೆ. ಅದು ಮೆರವಣಿಗೆ ಹಿಂದಿ ಪ್ರಚಾರ ಸಮಿತಿಯಲ್ಲಿ ಸೇರಿದ್ದು. ರಾತ್ರಿ ಸಾವಿರಾರು ಜನ ವಿದ್ಯಾರ್ಥಿಗಳು ಅವರ ಕರ್ಕೊಂಡು ನಾವು ಮೈದಾನಿಗೆ ಹೋಗುವುದು. ಗೈಡೆನ್ಸ್ ಎಲ್ಲ ನೋಡಿ, ಯಾರು ನಮಗೆ ಸಹಾಯ ಮಾಡಿದಾರೋ ಅವ್ರಿಗೆ ತುಂಬ ಜನ ಇಲ್ಲ. ಅದು ನೆನೆಸುವಾಗ ನೋವಾಗ್ತದೆ. ಆದರೂ ಅವ್ರು ನೆನಪಿಸಿಕೊಳ್ಳುವ ಕೆಲಸ ನೀವು ಮಾಡ್ತಿದ್ರಲ್ಲ, ನಮಗೆ ಸಂತೋಷ ಅದು. ಹಾಗೆ ಮೈದಾನಿಗೆ ಹೋದ್ಮೇಲೆ ಮೈದಾನಲ್ಲಿ, ಈಗಿನ ಕೇಂದ್ರ ಮೈದಾನ, ಅಲ್ಲಿ ಸಿಕ್ಕಾಪಟ್ಟೆ ದೌರ್ಜನ್ಯ ನಡೆಯಿತು. ಸಿಕ್ಕಾಪಟ್ಟೆ ಹೆಣ್ಣು ಮಕ್ಕಳಿಗೆ ಹೇಳ್ತಾರಲ್ಲ, ಬೆನ್ನಿಂದ ಲಂಗ ಎತ್ತಿದ್ದು ಹೊಡಿತಿದ್ರು ಆ ಸಂದರ್ಭಗಳಲ್ಲಿ. ಅಂದರೆ ದೌರ್ಜನ್ಯ ಆ ಥರದ್ದು. ಆಗ ಅವರಿಗೆ ರಕ್ಷಣೆ ಮಾಡುವ ದೃಷ್ಟಿಯಿಂದ ಅಲ್ಲಿ ಎತ್ಕೊಂಡು ಇದು ಮಾಡುವ ಕೆಲಸ ನಮ್ಮ ಗುಂಪಿಗೆ. ಅವರೆಲ್ಲ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ಮೇಲೆ ಅವರು ಅಲ್ಲಿ ಆಹಾರ ತಗೊಳ್ಳೋದು ಅನ್ಯಸತ್ಯಾಗ್ರಹ ಎಲ್ಲ ಮಾಡಿ ಜೋರಾದ ಮೇಲೆ ಸಾವಿರಾರು ಜನ ಹೆಣ್ಮಕ್ಕಳು ಬಿಟ್ಬಿಡ್ಬೇಕಾಯ್ತು. ಆವಾಗ ಒಂದು ಮಾತನ್ನು ನಮ್ಮ ಮಣಿಪಾಲದೊಬ್ಬರು ಹೇಳಿದರು, ದೊಡ್ಡ ಉದ್ಯಮಿಯವರು, TMAP ಅವರು. TMAP ಅವರು ಹೇಳಿದರು, ಹೇಳ್ಬೋದು ತಾನೆ. ಅವ್ರು ಏನು ಹೇಳಿ ಗೊತ್ತಾ, ಎಲ್ಲಿಂದ ಬರ್ತಾರೆ ಇವರು? ಸತ್ಯಾಗ್ರಹ ಬರ್ತಾರೆ, ಪೆಟ್ಟು ತಿಂತಾರೆ, ಮತ್ತು ಕೈಕಾಲು ಮುರಿದ್ರು ಮಾಡ್ತಾರೆ. ಇಲ್ಲಿ ಬರ್ತಾ ಇರ್ತಾರಲ್ಲ, ಆ ಸಮಯದಲ್ಲಿ ನಂತರ ಸತ್ಯಾಗ್ರಹ ಶುರು ಆಯಿತು. ಇಲ್ಲಿಂದ ಬರ್ತಾರೆ ಹೇಳಿ ಅವ್ರು ಹೇಳಿದರು. ಪ್ರತಿನಿತ್ಯ ಮಾಡುವರೇ ಬರ್ತಾರೆ ಹೇಳಿ ಗೊತ್ತಾಗಲಿಕ್ಕೆ ಅವರಿಗೊಂದು ತಲೆ ಹಣೆಯ ಮೇಲೆ ತಿಲಕ ಇಡಿ ಹೇಳಿದ್ರು. ಫೀಲು ಗೊತ್ತಾಗ್ತಲ್ಲ ಸುಟ್ಟದ್ದು. ಇದು ಅವರು ಹೇಳಿದ್ದು. ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ಕೈ ಬಿಟ್ಟಿದ್ರು ಹೋರಾಟದ ಸಂದರ್ಭಗಳಲ್ಲಿ ಎಲ್ಲರೂ. ಆದರೆ ನಾನು ಒಂದು ನಮ್ಮ ಸಂಘ RSSನವರು, ರಾಷ್ಟ್ರೀಯ ಸೇವಾ ಸಂಘದವರು ಫಸ್ಟ್ ಸಂಘವನ್ನು ಬರಖಾಸ್ತು ಮಾಡಿದರು. ಎಲ್ಲರಿಗೆ ಹೇಳಿದರು, ಒಂದೇ ಕೆಲಸ, ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಫಂಡಮೆಂಟ್ಸ್ಗೋಸ್ಕರ ನೀವು ಕೆಲಸ ಮಾಡಬೇಕು. RSS ಇಲ್ಲ, RSS ಸಂಘ ಮರ್ಜ್ ಆಗಿದೆ, ಬಿಟ್ಬಿಡಿ. ಅದಕ್ಕೆ ನೀವು ಇಳಿಬೇಕೇಳಿ ಆ ಒಂದು ಮಾರ್ಗದರ್ಶನ ಇದೆಯಲ್ಲ ನಮ್ಮ ಹಿರಿಯರು ಮಾಡೋದು. ಅದರಿಂದಾಗಿ ಸಾವಿರಾರು ಜನ ವ್ಯಕ್ತಿಗಳು, ಹುಡುಗರು, ಮಾತೆಯರು, ಮುದುಕರು, ಜೊತೆಗೆ ಸಣ್ಣ ಮಕ್ಕಳು, ಎಲ್ಲಿವರೆಗೆ ಅಂದರೆ ಆಕಸ್ಮಾಗಿ ನಾನು ಒಂದು ಮೈದಾನದ ಆಯ್ತಲ್ಲ, ಆವಾಗ ಹೊಡೆಯುವಾಗ, ಪೊಲೀಸ್ ಹೊಡೆಯುವಾಗ ಸುಮಾರು 7-6ನೇ ಕ್ಲಾಸಿನ ಹುಡುಗರು ಅವರಿಗೆ ಪೊಲೀಸರಿಗೆ ಕಲ್ಲು ಹೊಡೆದಿದ್ದಾರೆ. ಅಂದರೆ ಹೇಗೆ ಅದು ಸ್ಪಂದನ ಹೇಳಿ. ಈ ಥರದ ವಾತಾವರಣ ಜಾಸ್ತಿ ಆದಷ್ಟು ಇದನ್ನು ಯಾರಿದರ ರಿಮೋಟ್ ಮಾಡ್ತಾರೆ ಹೇಳಿ, ಬೆನ್ನು ಹತ್ತಿದಾಗ ಯಾರು ಕೆಲಸ ಹೋಗೋದಿಲ್ಲ, ಯಾರು ಎಲ್ಲೆಲ್ಲಿದ್ದಾರೆ ಹುಡುಕು ನೋಡಬೇಡಿ. ಸಹಜವಾಗಿ ನನಗೊಂದು ಜವಾಬ್ದಾರಿ ಇತ್ತು ಇಡೀ ನಗರದ್ದು ಸಂಘದಲ್ಲಿ, ನಾನು ಇಲ್ಲ. ಮತ್ತು ಮಧುಕರ್ ಶೆಟ್ಟಿ, ರಾಮನಂಚಮನ ಎದುರಿಗೆ ಒಂದು ಗ್ಯಾಸ್ ಲೈಟ್ ಅವರು, ಅವ್ರಿಗೆ ಅವರು ಹೋಗೋದಿಲ್ಲ. ಅವ್ರಿಗೆ ಬೆನ್ನತ್ತಿದ ಹಾಗೆ ನನ್ನನ್ನು ಬೆನ್ನತ್ತಿದ ಮೇಲೆ ನಾನು ಬ್ಯಾಂಕಿಗೆ ಹೋಗೋದಾಗ ಗೊತ್ತಾಯ್ತು ಅವರಿಗೆ. ಮುಂದುವರಿಸಿದ ನಿಮ್ಮ ಅರೆಸ್ಟ್ ಎಲ್ಲ ನಾನು ಬ್ಯಾಂಕಿಗೆ ಹೋಗೋದ್ರೆ ಗೊತ್ತಾದ ಕ್ಷಣ ನನ್ನ ಇಲ್ಲಿಂದ ಹೆಡ್ ಆಫೀಸಿಂದ ಒಂದು ಫೋನ್ ಬಂತು. ನೀವು ಏನು ಮಾಡಬೇಕಾಗಿಲ್ಲ, ಒಂದು ಸರ್ತಿ ಬ್ಯಾಂಕಿಗೆ ಹೋಗು, ಸೈನ್ ಹಾಕಿ ಹೋಗು ಹೇಳಿ.
ಗೊತ್ತಾಯ್ತು. ಹಾಗೆ ಒಂದು ಕ್ಷಣಕ್ಕೆ ನಾನು ನನ್ನ ಸಿಂಡಿಕೇಟ್ ಬ್ಯಾಂಕ್ ಕದ್ರಿ ಅಲ್ಲಿ ಹೋದೆ. ಅಲ್ಲಿ ಹೋದಾಗ ನಾನೇನು ದಸ್ಕತ್ ಹಾಕಿ ನಾನು ಕೂತ್ಕೊಂಡಿದ್ದೇನೆ ಅಷ್ಟೇ. ನಮ್ಮ ಜಯ ಶೆಟ್ಟಿ ಹೇಳಿದ್ದಾರೆ, ಅವರು ನಮ್ಮ ದೋಸ್ತಿ, ಅವ್ರು ಬಂದರು, ಇದು ಕೈ ಹಿಡಿದರು. ಕೈ ಹಿಡಿದು ಬಾ ಹೇಳಿದರು. ನಾವು ಹೋಗಲಿಲ್ಲ. ನಾನು ಈ ಕೆಲಸ ಜಾಯ್ನ್ ಆಗಿದ್ದೀನಿ, ನಾನು ಬರೋದಿಲ್ಲ ಹೇಳಿದೆ. ಮ್ಯಾನೇಜರ್ ಅಂತ ಹೇಳ್ತಾರೆ ನೋಡಿ. ಹಾಗೆ ಮ್ಯಾನೇಜರ್ ಹತ್ರ ಹೇಳ್ಕೊಂಡು ಹೋದರು. ಮ್ಯಾನೇಜರ್ ಹೇಳಿದರು, ಆಗ ಒಳ್ಳೆ DR ಪುತ್ರನ ಹೇಳಿ ನಾನು ಅವ್ರನ್ನ ಮರೆಯುವುದಿಲ್ಲ. ಅವ್ರು ಹೇಳಿದರು, ನಾನು ಕಳಿಸ್ಕೊಡೋದಿಲ್ಲ ಇಲ್ಲ ಹೇಳ್ಕೊಂಡು ಹೋಗ್ತೀವಿ ಬಿಡಿ, ನಾನು ಕಳಿಸ್ಕೊಡೋದಿಲ್ಲ. ನನ್ನನ್ನು ಹೇಳ್ಕೊಂಡು ಹೋದಾಗ ಕೂಡಲೇ ಹೆಡ್ ಆಫೀಸ್ಗೆ ಇದು ಕೊಟ್ಟು ಕಳಿಸಿದರು. ಪೊಲೀಸರು ಎಳ್ಕೊಂಡು ಮಧುಕರನನ್ನು ತಗೊಂಡು ಹೋಗಿದ್ದಾರೆ ಹೇಳಿ. ಇದು ರೆಕಾರ್ಡ್, ಇಷ್ಟೇ ರೆಕಾರ್ಡ್. ಇದು ಇವರು ಮಾಡಿದ್ರು. ಅವ್ರು ಮತ್ತೆ ಪೊಲೀಸ್ ಹ್ಯಾರಾಸ್ಮೆಂಟ್ ಆಯಿತು, ಎಲ್ಲ ಮಾಡಿದ್ದಾರೆ ಅವರು. ಅಂದರೆ ಅಲ್ಲಿಂದ ಕರ್ಕೊಂಡೋಗಿದ್ದು ನಂದು ಅಲ್ಲಿಂದ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ನನ್ನನ್ನು ಎನ್ಕ್ವೈರಿ ಮಾಡಿದ್ವಿ. ಹೆಸರಿಗೆ ಎನ್ಕ್ವೈರಿ. ಮತ್ತು ಅವ್ರದ್ದು ಊಟ ತಿಂಡಿ ಎಲ್ಲ ಕೊಡ್ತಾರಲ್ಲ, ಅಂದರೆ ಬಿಟ್ಟು ಹಾಗೆ ಮತ್ತು ತೆಗೆದು ಗೋಡೆಗೆ ತೆಗೆದು ಬಿಸಾಡೋದು, ಮತ್ತು ತಲೆಯನ್ನು ತೆಗೆದು ಮೇಲೆ ನೆಲಕ್ಕೆ ಹೊಡೆಯೋದು. ಅದು ಭಾರಿ. ಯಾಕೆ ನಮ್ಮಲ್ಲಿ ಒಂದು ಹಠ ಇದ್ದ ಕಾರಣ ಅದು ಸಹಿಸ್ಕೊಂಡೇವೆ ಇಟ್ಕೊಳ್ಳಿ. ಒಂದೇ ಅವರು ಕೇಳಿದ್ರು, ಕಾಳೆ ಎಲ್ಲಿ ಬಿಟ್ಟಾಗ್ತದೆ, ಯಾರು ಮಾಡೋದು, ನನಗೆ ಗೊತ್ತಿಲ್ಲಲ್ಲ, ನನಗೇನು ಗೊತ್ತಿಲ್ಲ. ಆಗ ಇವನು ಇಲ್ಲಿ ಬಾಯಿ ಬಿಡೋದಿಲ್ಲ ಹೇಳಿ ಬಂದರ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದರು. ಪಾಂಡೇಶ್ವರದಿಂದ ಅಲ್ಲಿ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅದು ಬಂದರ್ ಪೊಲೀಸ್ ಸ್ಟೇಷನ್ ಇನ್ನೂ ಹೈಟು, ತುಂಬ ಹೈಟ್. ಅದು ಮೇಲೆ ಕರ್ಕೊಂಡೋದ್ರು. ಅದಕ್ಕೆ ಆವಾಗ ಇದಿಲ್ಲ, ಆವರಣ ಉಂಟು. ಅದು ಮೇಲೆ ಇದಕ್ಕೆ ಅಂತ ಗೋಡೆ ಮಾತ್ರ ಇಷ್ಟೇ ಎತ್ತರದ್ದು. ಈಗೆಲ್ಲ ಬಂದೋಬಸ್ತ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಸಹ ವೇದಿಕೆ ಹೋದ್ಮೇಲೆ ಅಲ್ಲೊಂದು ವೇದಿಕೆ ಉಂಟು. ಆ ವೇದಿಕೆ ಮೇಲೆ ಕರ್ಕೊಂಡು ಹೋದ್ರು. ಅದಕ್ಕಿಂತ ಮೊದಲು ಅವರು ಚಿತ್ರಹಿಂಸೆ ಕೊಟ್ಟದ್ದು ಹೇಗೆ ಗೊತ್ತಾ, ನಮ್ಮ ಹೆಸರು ಹೇಳಬೇಕಾದ್ರೆ ವಾಸ್ತವ ಭಟ್ ಹೇಳಿ, SSP ಸ್ಟೇಟ್ ಸ್ಪೆಷಲ್ ಬ್ರಾಂಚ್. ಅವ್ರಿಗೆ ಒತ್ತಡ ಇತ್ತು. ಅವರು ನನಗೆ ಚಿತ್ರಹಿಂಸೆ ಅಂದರೆ ಇಲ್ಲಿ ರಾಡ್ ಹಾಕಿ ಅದನ್ನು ಕಟ್ಟಿ ಅದರ ಮೇಲೆ ನಿಂತು ಅಡಿಗೆ ಕಾಲು ನೇರ ಮಾಡಿ ಕಾಲನ್ನ ಪಾದಕ್ಕೆ ಹೊಡೆಯೋದು. ಅದು ಯಾರಾದರೂ ಬಾಯಿ ಬಿಡಲೇಬೇಕು. ಎಲ್ಲ ಒಂದೇ ಪ್ರಶ್ನೆ, ಕಾಳೆ ಬಗ್ಗೆ, ಪ್ರಿಂಟಿಂಗ್ ಬಗ್ಗೆ ನಿಮ್ಮ ಯಾರು ಇದನ್ನು ಮಾಡಿಸ್ತಾರೆ ಹೇಳಿ. ನನಗೆ ಗೊತ್ತಿಲ್ಲ. ಇದು ನಮಗೆ ಒಂದೇ ಮಾತು, ನಮ್ಗೆ ಗೊತ್ತಿಲ್ಲ ಹೇಳಿಲ್ಲ. ಇವನು ಹೀಗೆ ಬಾಯಿ ಬಿಡೋದಿಲ್ಲ ಹೇಳ್ಕೊಂಡು. ಆವಾಗ ಅವರು ತುಂಬ ಅಂದರೆ ತುಂಬ ಹಿಂಸೆ ಕೊಟ್ಟಿದ್ದಾರೆ. ಈ ಗೋಡೆ ತಲೆ ತೆಗೆದು ಗೋಡೆಗೆ ಹೊಡೆದಿದ್ದಾರೆ. ಅದು ಅವ್ರದ್ದು ಊಟೋಪಚಾರ ಹೇಳ್ತಾರಲ್ಲ, ಆ ಥರದ್ದು. ಅಲ್ಲಿಂದ ಮತ್ತೆ ಇದು ಅಂಥದ್ದು ಇದು ಏರೋಪ್ಲೇನ್ ಹಾಕಲಿಕ್ಕೆ ತಯಾರು ಮಾಡಿದರು. ಆಗ ನನಗೆ ಕರ್ಕೊಂಡೋದು ಜೈ ಶೆಟ್ಟಿ. ನನಗೆ ಅವ್ರು ಹೇಳಿದರು, ನಾನು ಮಾಡ್ತೇನೆ ಹೇಳಿದರು ಅವರು ಹಿಂದೆ ಕೈ ಕಟ್ಟಿ ಅದನ್ನು ಏರೋಪ್ಲೇನಿಗೆ ರೆಡಿ ಮಾಡ್ತಿರುವಾಗ ಅವರದನ್ನು ಸ್ಮರಣೆ ಇನ್ನೂ ಯಾಕೆ ನೆನಪಿಸ್ಕೊಳ್ತೇನೆ ಅಂದರೆ, ಯಾರು ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ಮಾಡುವಂಥ ಕೆಲಸ ಇದೆ ಅದು ಒಂದು ಭಾಗ ಅವರು ಮಾಡಿದ್ದಾರೆ. ಅಧಿಕಾರಿಗಳಾಗಿದ್ದು ಹೌದು, ಮಾಡಿದ್ದಾರೆ. ಇಲ್ಲಿವರೆಗೆ ಮಾಡಿದಂದರೆ ಕಣ್ಣಿನಲ್ಲಿ ಹೇಳಿದ್ದಾರೆ ತಪ್ಪಿಸ್ಕೊ ಹೇಳಿ. ಇದು ಅವರ ಮಾರ್ಗದರ್ಶನ. ಅಲ್ಲಿಂದ ಅಲ್ಲೇನಾಯ್ತಂದು ಹೊಡೆಯುವಾಗ
ಅವ್ರು ತುಂಬ ಹೊಡೆಯುವಾಗ ಆ ವೇದಿಕೆಯಿಂದ ಕೆಳಗೆ ಬಿದ್ದವ ಇದಕ್ಕೆ ತಾಗಿದೆ. ಅಂದರೆ ಇದ್ದಿದ್ದ ಕಟ್ಟೆ ಉಂಟಲ್ಲ ಅಲ್ಲಿ ತಾಗಿದ್ದು, ಅಲ್ಲಿಂದ ನಾನು ಕೆಳಗೆ ಬಿದ್ದವ ಸ್ಟೇಷನ್ ಮೇಲ್ಗಡೆಯಿಂದ ಮೇಲಿಂದ. ಸುಮಾರು ಅದು 2 ಫ್ಲೋರ್ 2 ಫ್ಲೋರ್, ಅದರ ಮೇಲೆ ವೇದಿಕೆ, 2 ಅಂತಸ್ತಿನ ಕಟ್ಟಡದಿಂದ ಕೆಳಗೆ ಬಂದ ಪೊಸಿಷನ್ ಅಲ್ಲ. ಆವಾಗ ಅಲ್ಲೆಲ್ಲ ಸುದ್ದಿ ಆಯಿತು. ಆವಾಗ ಸಾಮಾಜಿಕ ಧಾರ್ಮಿಕ ಸಾಮರಸ್ಯ ಎಷ್ಟಿದೆ ಎಲ್ಲರೂ ಬಂದಿದ್ರಲ್ಲಿ ನೋಡಲಿಕ್ಕೆ. ಇದೇನು ಹೇಳಿ ನೋಡಲಿಕ್ಕೆ. ಈಗ ಅದನ್ನು ಭೇದ ಮಾಡ್ತಾ ನಮ್ಮ ದೂರದರ ಮಾಡಿದ್ದಾರೆ ಧರ್ಮದ ಇದರಲ್ಲಿ. ಹಾಗಿಲ್ಲ, ಎಲ್ಲರೂ ಅಂದರೆ ಇವರು ಅಷ್ಟು ಮೇಲ್ಗಡೆಯಿಂದ ಕೆಳಕ್ಕೆ ಹಾಕಿದ್ರು ಕೂಡ ಆಮೇಲೆ ಇದು ಏಟಾಗಿತ್ತು. ಏಟಂದರೆ ನಮಗೆ ಕಬಡ್ಡಿ ಅಭ್ಯಾಸ ಅಲ್ವಾ, ಆಟ ಆಡೋ ಕಬಡ್ಡಿ ಅಲ್ವಾ ಸಂಘದಲ್ಲಿ. ನಾವು ಎಲ್ಲಿಂದ ಮೇಲೆ ಹಾರಿದ್ರು ಕೆಳಗೆ ಬರೋದು ಆಗತ್ತೆ, ಕಾಲೇ ನೆಲಕ್ಕೆ ಬಿಡ್ಬೇಕಲ್ಲ. ಆ ಕಾಲು ಬಿತ್ತು, ಎಡಕಾಲು ಬಿತ್ತು, ಎಡಕಾಲು ಓಪನ್ ಆಯಿತು, ಅದು ಪೂರ್ತಿ ಹೋಗಿದೆ. ಅದರ ಒಟ್ಟಿನಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಯಾವ ಮಟ್ಟಕ್ಕೆ, ಅಂದರೆ ನಾನು ಆಗತಾನೆ ಹೇಳಿರೋ ಥರ ಕೇವಲ ದಿಲ್ಲಿಯಲ್ಲಿ ಆಗಿರುವಂತಹ ಘಟನೆಗಳಲ್ಲ, ಕರಾವಳಿಯ ಗಲ್ಲಿಗಳಲ್ಲೂ ಕೂಡ ನಾವುಗಳು ಊಹಿಸದ ರೀತಿಯಲ್ಲೂ ಕೂಡ ಘಟನೆಗಳು ನಡೆದಿತ್ತು ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿ. ಸ್ಟೇಷನ್ನ 2 ಅಂತಸ್ತಿನ ಕಟ್ಟಡದ ಮೇಲ್ಗಡೆಯಿಂದ ಕೆಳಗಡೆ ಬೀಳುವಂತಹ ಪರಿಸ್ಥಿತಿ, ಅಂತಹ ಘಟನೆಗಳನ್ನ ಎದುರಿಸಿರುವಂತಹ ಹೋರಾಟಗಾರರು ಕೂಡ ನಮ್ಮ ಜೊತೆ ಇದ್ದಾರೆ. ಒಂದು ದೂರವಾಣಿ ಕರೆ ಇದೆ. ಹಲೋ 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 ಹಲೋ, ಎಸ್ ಹೇಳಿ ಸರ್. ಸೂರ್ಯಪ್ರಸಾದ್ ಬಂಟ್ವಾಳ. ಎಸ್ ಹೇಳಿ. ಇದು ಭಾರತೀಯರ ಸ್ವಾತಂತ್ರ್ಯವನ್ನೇ ಹತ್ತಿಕ್ಕಿದಂತಹ ಕರಾಳ ದಿನ, ತುರ್ತು ಪರಿಸ್ಥಿತಿ. ದೇಶದ ಪ್ರಸ್ತುತ ಎಲ್ಲ ಬಂದಿಖಾನೆಯನ್ನಾಗಿ ಮಾಡಿದ್ದಾರೆ ಆ ಸಮಯದಲ್ಲಿ. ಅಂತ ನೋಡಿ, ದೇಶಕ್ಕೆ ಬಲವಂತವಾಗಿ ತುರ್ತು ಪರಿಸ್ಥಿತಿ ಏರಿ ವಿಪಕ್ಷೀಯರು ಭಿನ್ನಮತೀಯರಾದವರನ್ನು ಪೊಲೀಸರ ಬಲದಿಂದ ಜೈಲುಗಳಿಗೆ ದಬ್ಬಿ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಕತ್ತರಿ ಹಾಕಿದ ಕಾಂಗ್ರೆಸ್ ನಾಯಕರ ಅಧಿಕಾರ ಏಯ ಕೃತ್ಯ ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಕಪ್ಪು ಚುಕ್ಕಿ. 100 ಮಂದಿ ಭಾರತೀಯರ ಸಾವಿಗೆ ಕಾರಣರಾದ. ಆದರೂ ಈ ಕಾಂಗ್ರೆಸ್ ಪಶ್ಚಾತ್ತಾಪವೇ ಪಡಲಿಲ್ಲ. ಈಗಲಾದರೂ ಕಾಂಗ್ರೆಸ್ ಪಕ್ಷ ಇದನ್ನು ಅರಿತು ದೇಶದ ಕ್ಷಮೆ ಕೇಳಬೇಕು. ಸಂವಿಧಾನ ರಕ್ಷಿಸಿ ಅಂತ ಹೇಳ್ತಾರೆ, ಸಂವಿಧಾನ ಅಪಾಯದಲ್ಲಿದೆ ಅಂತ ಹೇಳ್ತಾರೆ. ಇವಾಗ್ಲೂ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಸಂವಿಧಾನ ಅಪಾಯದಲ್ಲಿದೆ. ಆವಾಗ ಆ ಅಪಾಯ ಎದುರಿಸಿದವಲ್ಲ, ಸ್ವಾತಂತ್ರ್ಯವನ್ನೇ ಹತ್ತಿಕ್ಕಿದ್ರಲ್ಲ, ಅದಕ್ಕೆ ಕ್ಷಮೆ ಆದ್ರೂ ಇವರು ಕೇಳ್ಬೇಕಲ್ಲ. ಯಾವ ಮುಖ ನೋಡ್ಕೊಂಡು ಇವರು ದೇಶದ ಬಗ್ಗೆ ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಇಂದಿರಾ ಅವರ ಹತ್ಯೆಯ ನಂತರ ಇದೇ ಸಿಖ್ನವರ ನರಮೇಧ ಆಯಿತು. ಆವಾಗ ಏನಾಯ್ತು? ಇದು ಸಂವಿಧಾನ ಏನಾಯ್ತು? ಪ್ರಜಾಪ್ರಭುತ್ವ ಏನಾಯ್ತು? ಇಷ್ಟರವರೆಗೆ ಆ ಸಂವಿಧಾನವನ್ನು ತಿದ್ದಿದ್ರಲ್ಲ, ಈ ಬಗ್ಗೆ ಯಾಕೆ ಇವರು ಮಾತಾಡ್ತಾ ಇಲ್ಲ? ಕ್ಷಮೆ ಕೇಳ್ಬೇಕಲ್ಲ. ಕ್ಷಮೆ ಕೇಳುವಂತ ಕಾಲ ಬಂದಿದೆ, ಕೇಳ್ಬೇಕು ಇವರು. ಶಿಶನ್, ಏನಂದ್ರೆ ನಾನು ಬಹಳ ಸ್ವಲ್ಪ ಸಮಯದಲ್ಲಿ ಹೇಳ್ತೇನೆ, ಅದರ ಯಾವ ರೀತಿ ಅದರ ಒಂದು ಕ್ರೂರತೆ ಇತ್ತು ಅಂತ ಹೇಳಿ. ನಮಗೆ ನನ್ನ ಹಿರಿಯ ಪ್ರಚಾರಕರು ನಮ್ಮ ಸುರತ್ಕಲ್ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ರು. ಅಂದರೆ ಆವಾಗಿನ ಕಾಲ, ಅಂದರೆ ಅವರು ಅಲ್ಲಿ ಕಲಿತಿರ್ತಕ್ಕಂಥ ಕಾಲದಲ್ಲಿ, ಅಂದರೆ 84, 85 ಅಥವಾ ಆ ಸಂದರ್ಭದಲ್ಲಿ ನಿಂತಾಗ ಒಂದು ಹೆಣ್ಣು ಮಗಳನ್ನು, ಪುಟ್ಟ ಹೆಣ್ಣು ಮಗಳನ್ನು ಕರ್ಕೊಂಡು ಬರ್ತಾ ಇದ್ದಿಲ್ಲ ಅಂತ ಇನ್ನೊಬ್ಳು. ಸ್ವಲ್ಪ ಕಾಲು ಹೀಗೆ ತೆವಳಿಕೊಂಡಾಗಿ ಬಂದ ಹಾಗೆ ಬರ್ತಾ ಇದ್ಲು. ಇವ್ರು ಕೇಳಿದ್ರಂತೆ, ಏನಾಯ್ತು ಹೆಣ್ಣು ಮಗಳಿಗೆ, ಪೋಲಿಯೋ ಏನಾದ್ರಾಗಿತ್ತ ಅಥವಾ ಏನಾಯ್ತು ಅಂತ. ಆವಾಗ ಅವಳ ಅಮ್ಮ ಅದಕ್ಕೆ ಉತ್ತರ ಕೊಟ್ಟದ್ದು ಏನಂತ ಹೇಳಿದ್ರೆ, ಬಿಭತ್ಸ ಆಗಿದೆ. ಇವಳ ಅಪ್ಪ ತುರ್ತು ಪರಿಸ್ಥಿತಿಗೋಸ್ಕರ ವಿರುದ್ಧ ಕೆಲಸ ಮಾಡ್ತಾ ಇದ್ರು. ಆವಾಗ ಪೊಲೀಸ್ ರೈಡ್ ಆಯಿತು ಮನೆಯಲ್ಲಿ. ಅಪ್ಪ ಸಿಕ್ಕಿರ್ಲಿಲ್ಲ, ಭೂಗತವಾಗಿದ್ರು. ಆ ಕೋಪದಲ್ಲಿ ತೊಟ್ಟಿಲಿನಲ್ಲಿರ್ತಕ್ಕಂಥ ಆ ಪುಟ್ಟ ಕಂದವನ್ನು ಎತ್ತಿಕೊಂಡು ನೆಲಕ್ಕೆ ಹಾಕಿದ್ರು. ಅದರ ಕಾರಣದಿಂದ ಈ ರೀತಿ ಆಯಿತು ಅಂತ ನಿಮಗೆ ಈಗ ಅಗಾಧತೆ ಗೊತ್ತಾಗಿರಬಹುದು. ಎಂಥ ರೀತಿಯಲ್ಲಿ ಬ್ರಿಟಿಷರು ಕೂಡ ಈ ರೀತಿ ಮಾಡಿದ್ದಾರೆ ಅಂತ ನೀವು ಕೇಳಿದ್ರ. ಅದು ಇಂಥ ಒಂದು ಹೀನವಾಗಿರತಕ್ಕಂಥ ಮನಸ್ಥಿತಿ ಅಂದಿತ್ತು ಅಲ್ವಾ? ಒಂದು ರಾಜಕೀಯಕ್ಕೋಸ್ಕರ, ಒಂದು ಪಕ್ಷಕ್ಕೋಸ್ಕರ, ಒಬ್ಬರ ಸ್ವಾರ್ಥಕ್ಕೋಸ್ಕರ ಯಾವ ರೀತಿಯಲ್ಲಿ ನಲಿಗೆ ಹಾಕಿದ್ರು. ಈಗಷ್ಟೇ ಹೇಳಿದ್ರು ನಮಗೆ, ನಮ್ಮ ಇವ್ರಿಗೆ ಗೊತ್ತಾಗಲಿ ಅಂತ ಹೇಳಿ, ಕಹಳೆ 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 ಅಂತ. ಏನು ಗೊತ್ತೇನು ಕಹಳೆ ಅಂತ ಹೇಳಿದ್ರೆ, ನಾಳೆ ಇಂದಿರಾ ಗಾಂಧೀಜಿಯವರು ತುರ್ತು ಪರಿಸ್ಥಿತಿ ಹಾಕಿ ಇಷ್ಟು ಜನರನ್ನು ಒಳಗೆ ಹಾಕಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅಂತ ಪೇಪರಲ್ಲಿ ಬರೆಯೋ ಹಾಗಿಲ್ಲ.
ಅದಕ್ಕೋಸ್ಕರ ಒಂದು ಮಾನಿಟರಿಂಗ್ ಟೀಮ್ ಇತ್ತು. ಅದಕ್ಕೋಸ್ಕರ ಜನರಿಗೆ ತಲುಪಿಸಬೇಕಲ್ವಾ? ಆ ತಲುಪಿಸುವುದಕ್ಕೋಸ್ಕರ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡ್ತಾ ಇದ್ದವರು ಸುಳ್ಳ್ಯದ ಯಾವುದೋ ಒಂದು ಗುಹೆಯಲ್ಲಿಯೋ ಅಲ್ಲಿ ಒಂದು ಈ ಕಹಳೆಯನ್ನು ಪತ್ರಿಕೆಯನ್ನು ಪ್ರಿಂಟ್ ಮಾಡ್ತಾ ಇದ್ರು, ಪ್ರತಿಯೊಂದು ಮನೆಗೆ ಹಾಕ್ತಾ ಇದ್ರು, ಪೋಸ್ಟರ್ಗಳನ್ನು ಮಾಡ್ತಾ ಇದ್ರು. ಈ ಕಹಳೆ ಪತ್ರಿಕೆ ಯಾರ್ಯಾರ ಹತ್ತಿರ ಸಿಗುತ್ತೋ ಅವರನ್ನು ಜೈಲಿಗೆ ಹಾಕಿ ಮೀಸಾದಲ್ಲಿ ಅನ್ನು ಒಳಗೆ ಹಾಕೋದೆ, ಇನ್ನು ಹೊರಗೆ ಬರ್ಲಿಕ್ಕಿಲ್ಲ. ಯಾರು ಮರ್ಡರ್ ಮಾಡ್ಲಿಲ್ಲ ಸ್ವಾಮಿ, ಕೇವಲ ಕಹಳೆ ಪತ್ರಿಕೆ ಯಾರ ಕೈಯಲ್ಲಿ ಸಿಗುತ್ತೋ ಅವರು ಹೋಯ್ತು ಅಂತ ಲೆಕ್ಕ. ಒಂದು ಘಟನೆ ಹೇಳ್ತೀನಿ. ನಮ್ಮ ಇಲ್ಲೇ ಇದ್ದಾರೆ ಭಾರತಿ ಭಟ್ಟ ಅಂತ ಹೇಳಿ, ಅವರ ಕೈಯಲ್ಲಿ ಆ ಪತ್ರಿಕೆ, ಅವರು ಕೂಡ ಈ ಭೂಗತವಾಗಿ ಕೆಲಸ ಮಾಡ್ತಿದ್ದ ಸಂದರ್ಭ ಪತ್ರಿಕೆ ಇತ್ತು. ಪೊಲೀಸರು ಬಂದ್ರು, ಅವ್ರ ಕೈಗೆ ಸಿಕ್ಕಿದ್ರೆ ನಮ್ಮ ಇಷ್ಟು ಟೀಮ್ ಹೋಗುತ್ತೆ. ಏನ್ ಮಾಡಿದ್ರು ಗೊತ್ತುಂಟು ಆ ಹೆಣ್ಮಗಳು, ಆವತ್ತಿನ ಸಂದರ್ಭದ ಹೆಣ್ಮಗಳು ಇವರು ಸಹಕಾರ ಭಾರತೀಯ ಕೆಲಸ ಮಾಡ್ತಿದ್ದಾರೆ. ಅಷ್ಟು ಕಹಳೆ ಪತ್ರಿಕೆಯನ್ನು ನುಂಗಿಬಿಟ್ರು, ಕಚ್ಚಿಕೊಂಡು. ಇಂತಹ ಹೋರಾಟಗಳು ನಡೆದಿವೆ ರೀ. ಆದ್ರೆ ಇದನ್ನು ಅತ್ಯಂತ ಹೀನವಾಗಿ ಕೃಪಣವಾಗಿ ನೋಡುವಂತ ಕಾರ್ಯ ಇವತ್ತಿನ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ. ಮಾಡೋದು ಸಂವಿಧಾನದ ರಕ್ಷಣೆ ಅಂತ ಹೇಳಿ ಬೊಬ್ಬೆ ಹೊಡಿತಾ ಇದೆ. ಖಂಡಿತ. ಈಗ ಯಾರು ವಾಕ್ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ ಅನ್ನುವಂತಹ ವಿಚಾರದಲ್ಲಿ ಬೊಬ್ಬೆ ಹೊಡಿತಾ ಇದ್ದೀರಲ್ವಾ, ಅವತ್ತು ಅದೇ ಸ್ವಾತಂತ್ರ್ಯವನ್ನ, ಅದೇ ಸಂವಿಧಾನವನ್ನ, ಬದುಕುವ ಹಕ್ಕನ್ನೇ ಒಂದು ಸರ್ಕಾರ ಕೇವಲ ಒಬ್ಬ ವ್ಯಕ್ತಿಗೋಸ್ಕರ ಕಿತ್ತುಕೊಂಡಿತ್ತು. ಆ ವಿಚಾರವಾಗಿ ನಾವು ಚರ್ಚೆಯನ್ನು ಕೂಡ ಮುಂದುವರಿಸ್ತಾ ಇರುವಂಥದ್ದು. ನಾಗೇಶ್ ಸರ್, ಈಗಾಗಲೇ ಮಧುಕರ್ ಸರ್ ಅವರು ಕೆಲವೊಂದು ವಿಚಾರಗಳನ್ನ ಹೇಳಿದ್ರು ಅವರ ಬಂಧನದ ಸಮಯದಲ್ಲಿ. ತಮ್ಮ ಹೋರಾಟದ ಸಮಯದಲ್ಲಿ ತಾವು ಪೊಲೀಸರ ಜೊತೆ ಎದುರಾಗಿರುವಂಥದ್ದು ಅಥವಾ ಬಂಧನದ ಘಟನೆಗಳು ಅಂಥದ್ದೇನಾದರೂ ನಡೆದಿದೆಯಾ? ಯಾವ ಥರ ಇತ್ತು ಆ ಸಮಯ? ನಾನು ಸಾಧಾರಣ 1ನೇ ಬ್ಯಾಚ್ ಅಂತ ಇಲ್ಲಿ ನಾವು ಸತ್ಯಾಗ್ರಹವನ್ನು ಹೋರಾಟ ಮಾಡಬೇಕಂತ ಹೇಳಿ ನಮ್ಮ ಹಿರಿಯರ ನಿರ್ಧಾರ ಆಗಿತ್ತು. ಅದರ ಹೆಚ್ಚಾಗಿ ನವೆಂಬರ್ 12 ಇರಬೇಕು. ಮೊದಲಿನ ಬ್ಯಾಚ್ ಡಾಕ್ಟರ್ ಮಾಧವ ಭಂಡಾರಿ ಅವರ ನೇತೃತ್ವದಲ್ಲಿ ಸೆಂಟ್ರಲ್ ಮಾರ್ಕೆಟ್ನಿಂದ ಜೈಲಿಗೆ ಹೊರಟಿದ್ದು. 2ನೇ ಬ್ಯಾಚ್ನಲ್ಲಿ ನಾವು ಜಪ್ಪು ಮಾರ್ಕೆಟ್ನಿಂದ 12 ಜನ ತಂಡ ನಾವು ಹೋರಾಟ ಮಾಡಿದ್ವಿ. ನಮ್ಮನ್ನು ಅದೇ ದಿವಸ ಪಾಂಡೇಶ್ವರ ಸ್ಟೇಷನ್ನಲ್ಲಿ ಅರೆಸ್ಟ್ ಮಾಡೋಕ್ಕೆ ತೊಗೊಂಡೋದ್ರು. ಅಲ್ಲೇ ನಮಗೆ ಹಿಂಸೆಯನ್ನು ಕೊಡಲಿಲ್ಲ. ಕೆಲವು ತುಂಬ ಎಲ್ಲ ಬಟ್ಟೆಗಳನ್ನು ಬಿಚ್ಚಿ ಅದನ್ನು ಅವರು ಮಾಡುವಂಥ ಪದ್ಧತಿ ಅಂತೂ ಮಾಡಿದರು. ಅದರಲ್ಲಿ ಕೆಲವು ಬೇರೆ ಊರಿನ ಅಧಿಕಾರಿಗಳು ಇದ್ರು, ಇಬ್ಬರು. ಅವರು ಸಹಜವಾಗಿ ನಾವು ಹೇಳಿದ್ರು, ನಿಮಗೆಲ್ಲ ಯಾಕೆ ಬೇಕಾಗಿತ್ತು ಇದನ್ನೆಲ್ಲ? ನೀವು ಸಣ್ಣ ಹುಡುಗರು ಯಾಕೆ ಬೇಕಾಗಿತ್ತು ಅಂತ ಕೇಳಿ. ನಾಳೆ ಸರ್, ನೀವು ನಮ್ಮ ಪರಿಸ್ಥಿತಿಯಲ್ಲಿ ಇದ್ದರೆ ಈ ಮಾತು ಆಡ್ತಿದ್ರಾ ಅಂತ ಕೇಳಿದವರು. ಈಗ ನೀವು ಸರ್ಕಾರಿ ಅಧಿಕಾರಿಗಳು, ಹೌದು ನೀವು ಹೇಳಿದ್ದು ಸರಿ ಇದೆ ಅಂತ ಹೇಳಿದ್ರು ಅವರು ಆ ಮಾತನ್ನು ಇನ್ನೂವರೆಗೆ ನೆನಪಿದೆ. ಅದು ನಂತರ ಕೋರ್ಟಿಗೆ ಪ್ರೊಡ್ಯೂಸ್ ಆಯಿತು. ಮತ್ತು ನಮ್ಮ ಸೆಂಟ್ರಲ್ ಜೈಲಿನಲ್ಲಿ, ಮಂಗಳೂರು ಜೈಲಿನಲ್ಲಿ ನಮಗೆ ಏನಿಲ್ಲ, ಬೆಳಿಗ್ಗೆ ಬಿಡ್ತಾರೆ ಹೊರಗಡೆಗೆ. ನಾವು ಯೋಗಾಸನ, ಯೋಗಾಯಾಮ, ಕಬಡ್ಡಿ ಆಡೋದೆಲ್ಲ ಸಹಜವಾಗಿತ್ತು. ಅಲ್ಲಿ ಆಹಾರದ ಮಟ್ಟವನ್ನು ಹೇಳಲಿಕ್ಕಿಲ್ಲ. ಹೊರಗಿನ ಪ್ರಪಂಚದಲ್ಲಿ ಹೋರಾಟ ಮಾಡಬಾರದು ಅಥವಾ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತಬಾರದು, ಯಾವುದೇ ರೀತಿಯಾದಂತಹ ಪ್ರತಿಭಟನೆಗಳು ನಡೀಬಾರದು ಅನ್ನುವಂತಹ ಹಿಡಿತಗಳನ್ನು ಜಾಸ್ತಿಯಾಗಿ ಮಾಡ್ತಾರೆ. ಒಂದು ರೀತಿಯಲ್ಲಿ ದೌರ್ಜನ್ಯದ ರೀತಿಯಲ್ಲಿ ತಾವೇ ಹೇಳಿರ್ತಾರೆ, ಬಂಧನ ಆದ ಬಳಿಕ ಯಾವುದೇ ರೀತಿಯಾದಂತಹ ಚಿತ್ರಹಿಂಸೆಗಳಿಲ್ಲ, ಬದಲಾಗಿ ಸಾರ್ವಜನಿಕವಾಗಿ ಹೋರಾಟವನ್ನ ಮಾಡುವಂಥದ್ದು, ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತುವಂಥದ್ದು ಆ ಕಾಲದಲ್ಲಿ ಒಂದು ದೊಡ್ಡ ಮಟ್ಟಿನ ಅಪರಾಧ ಆಗಿತ್ತು. ಅದ ನಂತರ ನನಗೆ 3 ತಿಂಗಳ ನಂತರ ನಾನು ಹೊರಗಡೆ ಬಂದೆ. 3 ತಿಂಗಳ ನಂತರ 3 ತಿಂಗಳ ನಂತರ ಪುನಃ ಮತ್ತೆ ನನಗೆ ಮಂಗಳೂರಿನ ಜವಾಬ್ದಾರಿ ಅಂತ ಕೊಟ್ಟರು. ಕಹಳೆ ಪ್ರಿಂಟ್ ಮಾಡಿಸಿದ್ದು ಮತ್ತು ಉಡುಪಿ, ಸುರತ್ಕಲ್ಲ, ಕಾಸರಗೋಡು, ಮಂಗಳೂರಿಗೆ 4 ಕಡೆಗೆ ಹಂಚುವಂಥದ್ದು. ಇದರಲ್ಲಿ ಒಂದು ದೊಡ್ಡ ಬಾಕ್ಸ್ನಲ್ಲಿ ನಮ್ಮ ಮನೆಗೆ ಬರ್ತದೆ. ಎಲ್ಲಿಂದ ಬರ್ತದೆ ನನಗೂ ಗೊತ್ತಿಲ್ಲ. ಆದರೆ ಪ್ರಿಂಟ್ ಆಗೋದು ನನಗೆ ಯಾಕಂತ ಹೇಳಿದ್ರೆ ಪ್ರತಿಯನ್ನು, ಹ್ಯಾಂಡ್ ರೈಟಿಂಗ್ ಪ್ರತಿಯನ್ನು ನಾನು ಅಲ್ಲಿ ಹೋಗಿ ಮುಟ್ಟಿಸ್ತಾ ಇದ್ದೆ. ಅದನ್ನು ಸ್ಟೈಕ್ಲೋಸ್ಟೈನ್ ಮಾಡಿ ಕಳಿಸ್ತಾ ಇದ್ದರು. ಅದನ್ನು ನಾನೇ ಸುರತ್ಕಲ್ನವರೆಗೆ ನಾನು ಸೈಕಲ್ನಲ್ಲಿ ಕೊಡ್ತಾ ಇದ್ದೆ. ಉಡುಪಿಯಲ್ಲಿ ಒಬ್ಬ ಬಸ್ನಲ್ಲಿ ಕಳಿಸ್ತಾ ಇದ್ದೆ. ಕಾಸರಗೋಡಿಗೆ ಕಳಿಸ್ತಾ ಇರೋದು ಒಬ್ಬ ಕಾನ್ಸ್ಟೇಬಲ್ ಹತ್ರ. ಟ್ರಾಫಿಕ್ ಕಾನ್ಸ್ಟೇಬಲ್ ಇದ್ದರು, ಬಸ್ ಸ್ಟ್ಯಾಂಡ್ನಲ್ಲಿ ನಿಲ್ತಾ ಇದ್ದರು. ಅವ್ರ ಹತ್ರ ನಾನು ಪ್ರತಿ ದಿವಸ ಕಳಿಸ್ತಾ ಇದ್ದೆ. ಕಳೆ ಬಂದಾಗ ವಾರಕ್ಕೊಂದು ದಿವಸ ಬರ್ತಾ ಇತ್ತು. ಮಂಗಳೂರಿಗೆ ಮತ್ತೆ ಎಲ್ಲ ಕಡೆಗೆ ಹಂಚಿ, ಅಲ್ಲಿಂದ ಮತ್ತು ಹೊರಗಡೆ ಎಲ್ಲ ಮನೆಗೆ ಹಂಚೋದಿತ್ತು. ಅದು ಬಂಡಲು. ಇದನ್ನು ಯಾರೋ ಗೊತ್ತಾಯಿತೋ ಏನಾಯಿತು, ನಾವು ಎಲ್ಲ ಮನೆಗಳಿಗೆಲ್ಲ ಹಾಕ್ತಾ ಇದ್ವಿ. ನಮ್ಮ ಮನೆಗೆ ಪೊಲೀಸ್ನವರು ಬಂದರು, ಚೆಕ್ ಮಾಡಿ. ಸೆಕೆಂಡ್ ಟೈಮ್ ಇದು ಇದಾಗಿದೆ ಸರಿಯಾಗಿ. ಆಮೇಲೆ ಬಂದದ್ದು ಸರಿ. ಇದೊಂದು ಸಲ 1 ವರ್ಷವರೆಗೆ ನಡೀತು. 1 ವರ್ಷದ ನಂತರ ಕರೆಕ್ಟಾಗಿ ಇದು ನವಂಬರ್ ಇದೆಲ್ಲ ಬರ್ತು. ಪೊಲೀಸ್ ಆಯಿತು ಸರಿಯಾಗಿ ಇದೆ. ನವಂಬರ್ 1 ವರ್ಷದ ನಂತರ ಕರಾಳ ದಿನ ಅಂತೇಳಿ ಮತ್ತು ನನ್ನ ಪುನಃ ಮತ್ತೆ ಅರೆಸ್ಟ್ ಮಾಡ್ಕೊಂಡು ತೊಗೊಂಡೋದ್ರು. 2ನೇ ಬಾರಿಗೆ ತೊಗೊಂಡು ಪಾಂಡೇಶ್ವರ ಸ್ಟೇಷನ್ನಲ್ಲಿಟ್ಟು ರಾತ್ರಿಗೆ ಅವ್ರದ್ದು ಚಿಕಿತ್ಸೆಯನ್ನು ಶುರು ಮಾಡಿದರು. 4 ದಿವಸ ಸತತವಾಗಿ ಹೊಡೆದರು. ಕಹಳೆ ಅವ್ರದ್ದು ಒಂದೇ
ಕಳೆ ಎಲ್ಲಿ ಪ್ರಿಂಟ್ ಆಗ್ತದೆ, ಯಾರು ಮಾಡಿಸ್ತಾರೆ ಹೇಳು ಅಂತೇಳಿ. ನನ್ನ ಬಾಯಿಂದ ಯಾವ ಶಬ್ದನೂ ಬರಲಿಲ್ಲ. ಯಾಕಂದ್ರೆ ಕಳೆ ಎಲ್ಲಿ ಪ್ರಿಂಟ್ ಆಗ್ತದೆ ಗೊತ್ತಾಯ್ತು, ಯಾರು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಮಾಹಿತಿ ಇರಲಿಲ್ಲ. ಹೋರಾಟದ ಒಂದು ಕ್ಷಣಗಳಾಗಿತ್ತು, ಹಿರಿಯರು ಹೇಳಿರ್ತಾರೆ, ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಅವ್ರದ್ದು ಶಿಕ್ಷೆ ಅಂತ ಹೇಳಿದ್ರೆ ಚಪಾತಿ ತೊಡೆ ಮೇಲೆ ಮಲಗಿಸಿ, ತೊಡೆ ಮೇಲೆ ರೋಲನ್ನು ಇಟ್ಟು ಒಂದು ಅದ್ರ ಮೇಲೆ ನಿಲ್ತಾ ಇದ್ರು ಮತ್ತು ಪಾದದಲ್ಲಿ ಹೊಡೆಯುವುದು. ನನಗೆ ಏರೋಪ್ಲೇನ್ ಹಾಕಿದ್ರು. ಏರೋಪ್ಲೇನ್ ಯಾಕಂದ್ರೆ ನನಗೆ ಆಗ ಒಳ್ಳೆ ಯೋಗಾಸನ ಪುಟ ಆಗಿದ್ದೆ. ನನಗೆ ಯೋಗಾಸನ ಏರೋಪ್ಲೇನ್ ಒಂದು ಯಾವ್ದು ಅದು ಪರಿಣಾಮ ಆಗಲಿಲ್ಲ. ಮತ್ತು ಹೊಟ್ಟೆಗೆ ಗುದ್ದುದು ಫುಟ್ಬಾಲ್ ಅವ್ರ ಲೆಕ್ಕದಲ್ಲಿ ರೌಂಡ್ ಅಪ್ ನಿಲ್ತಾರೆ, ಗುದ್ದುದು ಒಬ್ಬರನ್ನು ದುಡುದು, ಒಬ್ರು ಮತ್ತೊಬ್ಬರು ಗುದ್ದುದು, ಈ ಥರ ಹೊಡಿಬಾರ್ದು, ಈ ಥರ ಹೊಡಿಬೇಕು ಅಲ್ವಾ, ನೋವಾಗ್ತದ, ಈ ಥರವನ್ನು ಮಾತು ಸಂಸ ಈ ಥರವನ್ನು ರೌಂಡ್ ಅಪ್ನಲ್ಲಿ ಬೆಳಗಿನ ಜಾವವರೆಗೆ ಹೊಡಿತಾ ಇದ್ರು. ಬೂಟುಗಾಲಿನ ಏಟುಗಳು ಅವಾಗ. ಅದನ್ನ ನಂತರ ಪುನಃ ಮತ್ತು ವ್ಯಾನ್ನಲ್ಲಿ ನಾವು ಹಾಗೆ ಅರಪಜ್ಞಾವಸ್ಥೆ ಎಲ್ಲೋ ನಿಲ್ಲಿಸ್ತಾ ಇದ್ರು, ಸ್ಟೇಷನಲ್ಲಿ ಇರ್ತಾ ಇರಲಿಲ್ಲ. ವ್ಯಾನ್ನ ತಗೊಂಡೆ. ನನ್ನ ಜೊತೆಗೆ ಮತ್ತೊಬ್ರು ಇದ್ರು, ಅವರು ಪಾಪ ತೀರೋದ್ರು, ಒಂದು 15 ದಿವಸದಲ್ಲಿ ತೀರೋದ್ರು ಪೆಟ್ಟಿನಿಂದ. ಅವರು ಪೊಲೀಸರು ಪೆಟ್ಟು ತಿಂದೆ. ಅವರಂದ್ರೆ ಕುಸ್ತಿ ಪೈಲ್ವಾನ್ ಆಗಿದ್ರು, ಅವರಿಗೆ ಪೆಟ್ಟು ತಡ್ಕೊಳ್ಳಿಕ್ಕಾಗಿಲ್ಲ. ಅಲ್ಲ, ಮನೆಗೆ ಬಂದ ನಂತರ ಅವರನ್ನ ಇದೆ 4 ದಿವಸ ನಂತರ ಬಿಟ್ಟಿದ್ದಾರೆ ನಮಗೆ. ಆದರೆ ಅವ್ರಿಗೆ ಗಡ್ಸು ಮೈ, ಒಳ್ಳೆ ಇದು ಕುಸ್ತಿ ಪೈಲ್ವಾನ್ ಆಗಿದ್ದು, ವೇಟ್ ಲಿಫ್ಟರ್ ಅಂತ. ಅವರು ತೀರು ಹೋಗ್ಬಿಟ್ರು. ನನಗೂ ಸದಾ ಎಳೆ ಮೈ, ನಾವು ತಡ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ಆಯಿತು. 4 ತಿಂಗಳ ನಂತರ ಪುನಃ ಮತ್ತು ನನಗೆ ಅದ್ರ ಪರಿಣಾಮ, ಅದ ನಂತರ ಮನೆಗೆ 4 ದಿವಸ ಬಂದ 1 ತಿಂಗಳಿಂದ ಪರಿಣಾಮ ಶುರು ಆಯಿತು. ಹೊಟ್ಟೆಗೆ ಇದು ರಕ್ತವಾಂತಿ, ಬೆನ್ನು ಅಂದರೆ ಬೆನ್ನಿಗೆ ತುಂಬ ಹೊಡೆದಿದ್ರು. ಬೆನ್ನುವಾಗಿ ತಲೆ ಪಾದಕ್ಕೆ ತಾಗಿಬಿಡ್ತು. ಪೂರ್ತಿ ಅಷ್ಟು ಬಗ್ಗಿ ಹೋಗಿಬಿಟ್ಟೆ. ಆ ಸಮಯದಲ್ಲಿ ನಾನು ತೀರ್ಥಹಳ್ಳಿಯಲ್ಲಿ 2 ತಿಂಗಳ ಹಾಸ್ಪಿಟ್ಲ್ನಲ್ಲಿದ್ದೆ. ಅಲ್ಲಿ ಚಿಕಿತ್ಸೆ ಯಾವುದು ಪರಿಣಾಮ ಆಗಲಿಲ್ಲ. ಪುನಃ ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಬಂದ ನಂತರ ಮಂಗಳೂರಿಗೆ ವೆನ್ಲಾಕ್ನಲ್ಲಿ 2 ತಿಂಗಳು ಹಾಸ್ಪಿಟ್ಲ್, ಒಟ್ಟಿಗೆ 4 ತಿಂಗಳ ಆಸ್ಪತ್ರೆಯಲ್ಲಿ ಅದ್ರ ಪರಿಣಾಮದ ನೋವು ಇನ್ನೂವರೆಗೆ ನಾನು ಅನುಭವಿಸ್ತಾ ಇದ್ದೇನೆ. ಬಸ್ನಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಆಟೋ ರಿಕ್ಷಾದಲ್ಲಿ ಚಿಕಿತ್ಸೆ ಮಾಡಬೇಕು, ಇದೆಲ್ಲ ಮುಂಭಾಗದಲ್ಲಿ ಬಗ್ಲಿಕ್ಕೆ ಆಗೋದಿಲ್ಲ, ಅಷ್ಟೆಲ್ಲ ಇದು. ಆದರೆ ಕಳೆ ಎಲ್ಲ ಪ್ರಿಂಟ್ ಮಾಡೋದು ಇನ್ನೂವರೆಗೆ ಯಾರಿಗೂ ಗೊತ್ತಾಗಲಿಲ್ಲ. ಈಗಲಾದ್ರೂ ಅದ್ರ ಬಗ್ಗೆ ಮಾಹಿತಿ ಇದೆ ಸರ್ ತಮಗೆ? ಹೌದು, ನನಗೆ ಯಾರು ಕೊಡ್ತಾ ಇದ್ದನ್ನು ಗೊತ್ತಿತ್ತು. ಪ್ರಿಂಟ್ ಮಾಡ್ಲಿಕ್ಕೆ ಕೊಡುವಂಥದ್ದು ಗುತ್ತಿಗಾರನಲ್ಲಿ ಮಾಡಿಸ್ತಾ ಇದ್ವಿ ನಾವು. ಗುತ್ತಿಗಾರ ಒಬ್ಬರ ಮನೆಯಲ್ಲಿ ಅಂಡರ್ಗ್ರೌಂಡ್ನಲ್ಲಿ ಅವರು ಸ್ಟ್ಯಾಕ್ಲೋಸೈಡ್ ಮಿಷನ್ ಇಟ್ಟಿದ್ರು. ನಾನು ಅವರು ಇದು ಕರಡು ಪ್ರತಿ, ಯಾಕಂದ್ರೆ ನಮ್ಮ ಹಿರಿಯರಾದ ದಾಮ ರವಿ ಅವ್ರು ಕೊಡ್ತಾ ಇದ್ರು ನಮಗೆ. ಅದನ್ನು ನಾನು ಅಲ್ಲಿ ಕಳಿಸ್ಕೊಡ್ತಾ ಇದ್ದೆ. ಒಂದು ಮೆಷಿನ್ ಏನಿದೆ ಸುಳ್ಯದ ಒಂದು ಗುಹೆಯಲ್ಲಿ ಇರತಕ್ಕಂಥ ಮಿಷನ್, ನಾನೊಂದು ಸ್ವಲ್ಪ ವರ್ಷದ ಹಿಂದೆ ಅದು ನೀವು ದರ್ಶನ ಮಾಡುವಂತ ಬಗ್ಗೆ ಸಿಕ್ಕಿತ್ತು. ಇದು ಮಂಗಳೂರಿನಲ್ಲಿ ಇದೆ. ಅದನ್ನ ಇದು ಅದೊಂದು ಇವರದ್ದೆಲ್ಲ ಕಾರ್ಯಗಳೇ ನಮಗೆ ಪ್ರೇರಣೆ. ಆ ಸಮಯದಲ್ಲಿ ಮಾಡಿದಂತ ಇದು ಕರಡು ಪ್ರತಿ, ಹಾಗೆ ಹಸ್ತಾಕ್ಷರ ಇನ್ನುವರೆಗೆ ನನ್ನ ಹತ್ರ ಕೆಲವು ಪ್ರತಿ ಇದೆ. ಬರೆದದ್ದು ಕರಡು, ಇದು ಮೂಲ ಪ್ರತಿ ಎಲ್ಲ ಇದೆ, ಇನ್ನುವರೆಗೆ ಹಾಗೆ ಇಟ್ಟಿದ್ದೇನೆ. ಇದು ಸರ್ ಪತ್ರಿಕಾ ಸ್ವಾತಂತ್ರ್ಯದ ನಿಜವಾದ ಘಟನೆ. ಏನೋ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಹಾಕಿದ್ದಾರೆ ಅನ್ನುವಂಥದ್ದನ್ನ ಖರ್ಗೆ ಎಲ್ಲ ಹೇಳ್ತಾರಲ್ಲ, ಇದಕ್ಕೆ ಏನ್ ಹೇಳ್ತೀರಿ? ಒಂದು ದೂರವಾಣಿ ಕರೆ ಇದೆ. ಹಲೋ ನಮಸ್ತೆ. ಹೇಳಿ. ಕಿರಣ್ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಲಿಕ್ಕಿತ್ತು. ಹೇಳಿ ಸರ್. ಏನಿಲ್ಲ, ಇಬ್ರು ಹಿರಿಯರಿದ್ದಾರೆ, ನಮ್ಮ ತುರ್ತು ಪರಿಸ್ಥಿತಿ ಹೋರಾಟ ಮಾಡಿದ್ರು. ಅವರ ಹತ್ರ ಒಂದು ಸಣ್ಣ ಪ್ರಶ್ನೆ. ಏನಿಲ್ಲ, ಅವರು ಈಗಷ್ಟೇ ಹೇಳಿದ್ರು ತುರ್ತು ಪರಿಸ್ಥಿತಿ ಸಮಯದಲ್ಲಿ ತುಂಬಾ ಹೊಡೆದಿದ್ರು ಜೈಲಲ್ಲಿ ಅಂತ ಹೇಳಿ. ಆ ನೋವು ಇನ್ನೂ ಕೂಡ ನಿಮ್ಗೆ ಈಗ ಸುಮಾರು 50 ವರ್ಷ ಇನ್ನೂ ನಿಮ್ಗೆ ಕಳಿಸ್ತಾ ಇದೆಯಾ ಅಂತ ಹೇಳಿ ಇಬ್ಬರಿಗೂ ಕೂಡ ನಾನು ಕೇಳ್ತಾ ಇದ್ದೇನೆ. ಅದೊಂದು ಏನ್ ಗೊತ್ತಾ, ಟಾರ್ಚರ್, ಚಿತ್ರಹಿಂಸೆ ಅಂತ ಹೇಳಿದ್ರು. ಸೊ ಹಾಗೆ ಇನ್ನೊಂದು, ಅದು ಮತ್ತೆ ನಿಮ್ಮ ಈ ತುರ್ತು ಪರಿಸ್ಥಿತಿ ಹೋರಾಟ ನಿಮ್ಮ ಮನೆಯವರ ಸಹಕಾರ ಯಾವ ತರ ಇತ್ತು? ಯಾಕಂತ ಹೇಳಿದ್ರೆ ನೀವು ತುರ್ತು ಪರಿಸ್ಥಿತಿ ಹೋರಾಟಕ್ಕೆ ಹೋಗ್ತಾ ಇದ್ದ, ಆದ್ರೆ ಮನೆಯಲ್ಲಿ ದುಡಿಯುವ ಗಂಡಸು ಯಾರು ಸೇರ್ತಿರ್ಲಿಲ್ಲ. ಅದಕ್ಕೆ ಮತ್ತೆ ನಿಮ್ಗೆ ಜೈಲೂಟ ಅಂತ ಹೇಳ್ತಾರೆ, ಜೈಲಲ್ಲಿ ಹಾಕಿದಾಗ ನಿಮ್ಗೆ ಕೊಡ್ತಿದ್ದ ಫುಡ್ ಯಾವ ತರ ಇತ್ತು? ಎಷ್ಟು 3 ಪ್ರಶ್ನೆಗಳು ಅಷ್ಟೇ. ಧನ್ಯವಾದಗಳು. ಹೇಳ್ಬೋದು ಸರ್. ಜೈಲಿನಲ್ಲಿ ಫುಡ್ ಅಂತ ಹೇಳಿದ್ರೆ ಪ್ರತಿ ವಾರಕ್ಕೆ ಒಂದೊಂದು ಥರ ಧಾನ್ಯದ್ದು. ಬೆಳಿಗ್ಗೆ ಒಂದು ಅರ್ಧ ಲೀಟರ್ ಗಂಜಿ ಟಿಫನ್, ಅರ್ಧ ಲೀಟರ್ ಗಂಜಿ ಅಂತ ಹೇಳಿದ್ರೆ ಅಗಳುಗಳು ಲೆಕ್ಕ ಮಾಡ್ತಾ ಇದ್ವಿ ನಾವು. 20 ಅಗಳು 30 ಅಗಳು ಸಿಗ್ತಾ ಇತ್ತು. ಅರ್ಧ ಲೀಟರ್ ಗಂಜಿ. 10 ಗಂಟೆಗೆ ಒಂದು 200 ಗ್ರಾಮಿನಷ್ಟು ಅನ್ನ, ಒಂದು ಸಾಂಬಾರು ಅಂತ ಹೇಳಿದ್ರೆ ಅದು ಒಂದು ನೀರಿನ ಥರ ಇದು. ಹೌದು. ಮತ್ತು 2 ಅರಬೆಂದ ರೊಟ್ಟಿ, ಆ ಥರ ಇತ್ತು. ಇದು ಸಾಯಂಕಾಲ 7 ಗಂಟೆಗೆ.
ತಿಂಡಿ ವಿಚಾರಗಳಲ್ಲಿ ಅಥವಾ ವಿಚಾರಗಳಲ್ಲಿ ಯಾವುದೇ ರೀತಿ ಇಲ್ಲ, ತಿಂಡಿ ಅಂತ ಇಲ್ಲ, ಬೆಳಿಗ್ಗೆ ಇದು ಗಂಜಿ ನಡೀತಾ ಇತ್ತು. ಎಸ್ ಮಧುಕರ್ ಸರ್, ತಾವು ಅಂದ್ರೆ ಅವರೇ ಕೇಳಿರುತ್ತಾರೆ, ಪ್ರಶ್ನೆ ಕೇಳಿರುತ್ತಾರೆ, ಮನೆಯಲ್ಲಿ ಯಾವ ತರ ಸಪೋರ್ಟ್ಗಳಿತ್ತು ಈ ಹೋರಾಟದ ಸಮಯದಲ್ಲಿ? ಮನೆ ಪೂರ್ತಿ ಅದು ಇಡೀ ಹೋರಾಟದ ಮನೆ ನಮ್ಮದು. ಓಕೆ, ಹೋರಾಟದ ಮನೆ, ಎಲ್ಲರೂ ಸಹಕಾರ ಕೊಡೋರು. ಅದಾದ್ಮೇಲೆ ನಾನು ಮನೆಗೆ ಹೋಗಲಿಲ್ಲ, ಆದರೂ ಸಹ ನಾನು ಮನೆಗೇನು ಕೊಡಲಿಲ್ಲ ಅಂದರೆ ಇಲ್ಲ, ಪೂರ್ತಿ ಅವರೇ ಮ್ಯಾನೇಜ್ ಮಾಡಿದ್ದಾರೆ. ಆ ಮನೆ ಅಂದರೆ ಹೇಗೆ ಅಂದರೆ ನನ್ನ ಮನೆ ಪೂರ್ತಿ ನನ್ನ ಬೆನ್ನ ಹಿಂದೆ ನಿಂತು ನನಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಎರಡು ಪ್ರಶ್ನೆ ಇಲ್ಲ. ಮತ್ತು ಪೆಟ್ಟಿದುಂಟಲ್ಲ, ಪೆಟ್ಟಿದ್ದು ನಾನು ಜೈಲಿನಲ್ಲಿ ಬೀಳಿಲ್ಲ, ಅಲ್ಲಿಂದ ಮೇಲಿಂದ ಬಿದ್ದ ಮೇಲೆ ನನ್ನ ಕಾಲು ಪೂರ್ತಿ ಉರಿದು ಹೋಗಿತ್ತು. ಅದು ಎಡ ಕಾಲು ಓಪನ್ ಆಗಿತ್ತು, ಸೀದಾ ಹೋಗಿ ಎಲ್ಲ ಹಾಕ್ಕೊಂಡು ಹೋಗಿದ್ರು. ಅಂದರೆ ಇದಿದೆಯಲ್ಲ, ಎಡ ಕಾಲು ಪೂರ್ತಿ ಹೋಗಿದೆ. ಆವಾಗ ನಾನು ಜೈನ್ ಹಾಸ್ಪಿಟ್ಲಲ್ಲಿ ಒಂದು 3-4 ತಿಂಗಳು ಇದ್ದೆ. ಅಲ್ಲಿ ನೋಡಿಕೊಂಡವರು ನಮ್ಮ ಎಮರ್ಜೆನ್ಸಿ ಕೆಲಸ ವಿರೋಧ ಕೆಲಸ ಮಾಡುವ ಎಲ್ಲ ಕಾರ್ಯಕರ್ತರೇ ನನ್ನ ಬೆನ್ನ ನಿಂತಿದ್ರು. ನೇರ ನಮ್ಮ ಮನೆಯವರೇ ಬಂದು ಆಹಾರ ಕೊಡ್ತಿದ್ರು. ಹಾಗೇನು, ಆದರೆ ನನಗೆ ಎಲ್ಲೂ ಸಹ ನಾನು ಜೈಲಿನಲ್ಲಿ ರೆಕಾರ್ಡ್ ಆಗಲಿಲ್ಲ. ಮತ್ತೆ ಶಿಶನ್ ಏನು ನೋಡಬೇಕು, ನಮಗೆ ಆವಾಗ ಯಾವುದು ವಾಟ್ಸಪ್ ಇರಲಿಲ್ಲ, ಸಂಪರ್ಕನೂ ಇರಲಿಲ್ಲ, ಸರಿಯಾಗಿ ಫೋನು ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಆ ಹೋರಾಟ, ಇವರು ಹಾಸ್ಪಿಟ್ಲ್ ಇದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಈಗ 1 ನಿಮಿಷದಲ್ಲಿ ಗೊತ್ತಾಗುತ್ತೆ. ಆದರೆ ಆ ಸಮಯದಲ್ಲಿ ನಾನು ಈಗಲೂ ಮರೆಯುವುದಿಲ್ಲ. ಅವರಿಲ್ಲ ಈಗ, ಮಧುಕರ್ ಶೆಟ್ಟಿ ನನ್ನ ಒಂದು ಬಲಕೈ ಅವರು ಕದ್ದು ಮುಚ್ಚಿ ಕಿಟಕಿಯಿಂದ ಹಾರಿ ಬಂದು ನನ್ನ ಪ್ರತಿನಿತ್ಯ ನೋಡ್ಕೊಂಡು ಹೋಗ್ತಿದ್ರು. ಅವರು ಮತ್ತು ಅರೆಸ್ಟ್ ಆಗಲಿಲ್ಲ. ಮತ್ತು ಜೊತೆಗೆ ಬಂದರ್ನಲ್ಲಿ ಒಂದು ಪದ್ಮನಾಭ ಕೋಟ್ಯಾನ್ ಹೇಳಿದ್ದಾರೆ, ಅವ್ರ ಹೋಟೆಲ್ ಇದೆ. ಅವರು ನನ್ನ ಬೆಡ್ನ ಬಲ ಬದಿಲಿ ನಿಂತಿದ್ದರು. ಅವ್ರಿಗೆ 2 ಕಾಲು ಮುರಿದು ಹೋಗಿತ್ತು. ಡಾಕ್ಟರ್ ಶಾಂತರಾಮ್ ಶೆಟ್ಟರು ಅವರ ಟ್ರೀಟ್ಮೆಂಟ್ ಮಾಡ್ತಿದ್ರು, ನನಗೆ ಅವರೇ ಮಾಡಿದ್ದು. ಹಾಗೆ ಅಲ್ಲಿಂದ ಅವರ ಹೋಟ್ಲಿಂದ ಊಟ ಬರ್ತಿತ್ತು. ಅಂದರೆ ಇಡೀ ನಾನು ಇದು ಯಾಕೆ ಹೇಳ್ತಿದ್ದೆ, ಇಡೀ ಸಮಾಜ ನಮ್ಮನ್ನು ಗುರುತು ಇಟ್ಕೊಂಡು ಅದನ್ನು ನಮ್ಮನ್ನು ನೋಡ್ಕೊಂಡಿದ್ದಾರೆ. ಹೆಗಡೆ ಕುಟುಂಬರ ಬಗ್ಗೆ ಇವರು ಹೇಳಿದರು, ಅವ್ರ ಬಗ್ಗೆ ಹೇಳಬೇಕು. ಅವರಿಗೊಂದು ನಾವು ಸನ್ಮಾನ ಮಾಡಿದ್ವಿ, ತುರ್ತು ಪರಿಸ್ಥಿತಿ ಹೋರಾಟಗಾರ ಅಂತೇಳಿ ಒಂದು 5 ವರ್ಷದ ಹಿಂದೆ. ಅವರು ಅವಾಗ ಹೇಳಿದಂಥ ಘಟನೆ ನೋಡಿದರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅವರ 3 ಜನ ಅಣ್ಣ ತಮ್ಮಂದ್ರೆ ಐ ಥಿಂಕ್ ಅಲ್ವಾ, ಅವರು ಹೇಳ್ತಾ ಇದ್ರು, ಜೈಲಿಗೆ ಹಾಕಿ ಹೊಡೆಯೋದೇನೋ ಬಡಿಯೋದೇನೋ ಎಷ್ಟರವರೆಗೆ ಅಂತ ಹೇಳಿದರೆ, ನಾಗೇಶಣ್ಣ ಈಗ ಒಂದು ನನಗೆ ಬರ್ತಾ ಇರಬೇಕಾದ್ರೆ ಹೇಳಿದರು, ಅವ್ರ ಲಾಟಿಗೆ ಮೊಳೆ ಇರ್ತಿತ್ತಂತೆ. ಅರ್ಥ ಆಗ್ಬೇಕು ನಾವು ಯಾವ ರೀತಿಯ ಚಿತ್ರಹಿಂಸೆ ಅಂತ. ಕೇವಲ ಲಾಠಿಯಲ್ಲಿ ಮೊಳೆ ಇರ್ತಿತ್ತು, ಅದು ಹೊಡಿಬೇಕಾದ್ರೆ ಒಳಗಿನ ಒಂದು ಎಲುಬಾದ್ರೂ ಒಡೆದು ಹೋಗ್ಬೇಕು ಅಂಥ ರೀತಿಯಲ್ಲಿ. ಅಲ್ಲೇ ವಾಂತಿ, ಅಲ್ಲೇ ಭೇದಿ ಆದ್ರೂ ಕೂಡ ಅಲ್ಲೇ ಇರಬೇಕು, ಅದೇ ಲಾಕಪ್ಪಲ್ಲಿ ಇರಬೇಕು, ಕಾಲಪಾನಿ ಸಜೆ ಕೀಳಿರ್ಬೋದಲ್ಲ ನೀವು. ಅಂಥ ರೀತಿಯಲ್ಲಿ ಟ್ರೀಟ್ಮೆಂಟು ನಮ್ಮ ಅಂದಿನ ಸರ್ಕಾರದ್ದು ಕೊಟ್ಟಿರತಕ್ಕಂಥದ್ದು. ಇದನ್ನೆಲ್ಲ ದಾಟಿ ಬಂದ ಮೇಲೇನೆ ಇಷ್ಟೊಂದು ದೊಡ್ಡ ಹೋರಾಟ ಮಾಡಿ ಎಷ್ಟೊಂದು ಬಲಿದಾನ ಆಯಿತು. ಅದು ಘಟನೆ ಇನ್ನೂ ಕೂಡ ಬಹಳ ದೊಡ್ಡದಿದೆ. ಅದ್ರ ಒಂದೊಂದನ್ನು ಹೇಳಲಿಕ್ಕಾದ್ರೆ ನಮಗೆ ಸಮಯ ಸಾಕಾಗೋದಿಲ್ಲ. ಸರ್, ಕೊನೆಯದಾಗಿ ಹೇಳೋದಾದ್ರೆ ಈ ಕಾರ್ಯಕ್ರಮದ ಬಗ್ಗೆ. ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಇದಕ್ಕೋಸ್ಕರ ಅಂತ ಹೇಳಿ. ಇನ್ನಷ್ಟು ಬಹಳಷ್ಟು ಜನ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿನ ವರ್ಷ ಹೋದ್ರೆ ಕೂಡ ಆ ಕಣ್ಣಾರೆ ಕಂಡು ಅನುಭವಿಸಿದಂಥವ್ರು ಕೂಡ ಕಣ್ಮರೆ ಆಗ್ತವೆ. ಯಾಕಂತ ಹೇಳಿದರೆ ನಮ್ಮ ಪ್ರಕೃತಿ ಹಾಗೆ ಇದೆ. ಇನ್ನೊಂದು ಹೇಳಿದಾಗ ನಮಗೆ ನಮ್ಮ ಶಾಸಕ ಯೋಗೀಶ್ ಭಟ್ರವರು ಹೇಳ್ತಾ ಇದ್ರು, ಅವರು ನನಗೆ ತಿಳಿಸಿದ್ರು, ಬಹಳ ಯಾರಿಗೆ ತಿಳಿಸ್ಲಿಲ್ಲ ಅವರು. ಅರುಣ್, ಒಂದು ನೆನಪು ಗೊತ್ತಿದೆಯಾ ನಿನಗೆ, ನಿಮ್ಮ ಮನೆ ಹತ್ರ, ನನ್ನ ಮನೆ ಡೊಂಗರ್ಕಿರಿ ವಾರ್ಡ್, ನಿನ್ನ ಮನೆ ಹತ್ರ ಒಂದು ಕೊನೆಯಲ್ಲಿ ಒಂದು ಮನೆ ಇತ್ತು ಶಿವರಾಜ್ ಶೆಟ್ಟಿ ಅವ್ರ ಮನೆಗೆ. ಈ ಪೊಲೀಸ್, ನಾನು ಮುಖ್ಯ ಶಿಕ್ಷಕ ಆಗಿದ್ದೆ ಸಂಘದಲ್ಲಿ, ಅವಾಗ ಪೊಲೀಸ್ ರಟ್ಟಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ನಾನು ಅವ್ರ ಮನೆಗೆ ಹೋಗಿ ಅವಿತ್ಕೊಂಡಿದ್ದೆ. ಆದರೆ ಆವಾಗಿನ ಕಾಲದಲ್ಲಿ ಈ ಫೋಟೋ ಗೀಟೋಗಳೆಲ್ಲ ಇಲ್ಲಲ್ವಾ, ಯಾರನ್ನು ಹಿಡ್ಕೊಂಡು ಅಲ್ಲಿ ಹೋಗಿ ಈ ಹುಡುಗ ಯಾರು ಅಂತ ಕೇಳ್ತಿದ್ರು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ. ಆವಾಗ ಹೇಳ್ತಿದ್ರು, ಇವ್ರು ಬೇರೆ ಯಾರಿಂದ ಬಂದು ಕೂಡ ಇವರು ನನ್ನ ಮಾಮ, ಇವರು ನನ್ನ ಮಗ, ಇವರು ನನ್ನ ತಂದೆ, ಇವರು ನನ್ನ ಮಾವ, ಈ ರೀತಿಯಾಗಿ ಹೇಳ್ತಾ ಇದ್ರು. ಹೀಗೆ ಅಲ್ಲಿ ಹೋದಾಗ ನಮಗೆ ಅವರು ರಕ್ಷಣೆ ಕೊಟ್ಟರು. ಇದು ನನಗೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನನಗೆ ನೆನಪಾಯ್ತಪ್ಪ ಅಂತ ನನ್ನ ಹತ್ರ ತಿಳಿಸಿದ್ರು. ಹೀಗೆ ಹೇಳದೇ ಇರತಕ್ಕಂಥ ಅನೇಕ ಘಟನೆಗಳು ಬಹಳಷ್ಟಿವೆ. ವಿಷಯ ಒಂದು ಹೇಳ್ಬೇಕಾಗ್ತದೆ. ಏಕೆಂದರೆ ನಾನು ಹಾಸ್ಪಿಟ್ಲಿಗೆ ಇದ್ದೆ ಅಲ್ಲ,
ಹಾಸ್ಪಿಟಲಲ್ಲಿ ನನ್ನ ಹತ್ರ ತಗೊಂಡ್ರು ಸ್ಟೇಟ್ಮೆಂಟು. ನಾನು ಸ್ಪಷ್ಟವಾಗಿ ಬರೆದಿದ್ದೆ, ನಾನು ಈ ರೀತಿ ಹ್ಯಾರಾಸ್ಮೆಂಟ್ ಮಾಡಿ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ಓಕೆ, ಗೊತ್ತಲ್ವ? ಈ ಪೊಲೀಸರು ಎಂತ ಮಾಡಿದ್ದಾರೆ ಅಂದರೆ, ಆವಾಗ ಬೆಡ್ಡಿನ ಅಡಿಗೆಲಿಡ್ತಿದ್ರು ಸೀಟನ್ನು. ಓಕೆ, ಪೊಲೀಸರು ಅದು ಇಷ್ಟು ಮಾತ್ರ ಹರಿದುಕೊಂಡು ಹೋದರು. ಅದು ಸಾಕ್ಷಿ ಗೊತ್ತಾಗ್ತಂತ ಹೇಳಿ. ಅಷ್ಟು ಮಾತ್ರ ಅಲ್ಲ, ಅವರ ಸ್ಟೇಟ್ಮೆಂಟ್ ಹೇಗೆ ಅಂದರೆ, ನಾವು ರೈಲ್ವೆ ಟ್ರ್ಯಾಕ್ನಲ್ಲಿ ಓಡಾಡ್ತಿರುವಾಗ ಇದು ಇವರು ಬಿದ್ದಿದ್ದ ಮಾನವೀಯ ದೃಷ್ಟಿಯಿಂದ ನಾವು ತಂದು ಹಾಕಿದ್ದೀವಿ. ಈ ರೀತಿ ಸುಳ್ಳು ಆಸ್ಪತ್ರೆಗೆ ದಾಖಲು ಮಾಡಿದ್ವಿ. ನನ್ನ ರೆಕಾರ್ಡ್ ಇಲ್ಲ. ಇದು ಈಗಿನ ಕಾಲ ತರ CCTV ಫುಟೇಜ್ಗಳು, ದಾಖಲೆಗಳು ಯಾವುದಿಲ್ಲ. ಈಗ ನಾನು ಕೇಳಿದ ಯಾರ ಹತ್ರ ಎಂಥದ್ದು ಇಲ್ಲ. ಅವ್ರು ಹೇಳಿರುವಂಥದ್ದೇ ಸರ್ವಸತ್ಯ. ಹೌದು. ಆದರೆ ಮತ್ತೆ ಎಲ್ಲ ಬಂದು ಅದು ಔಟ್ ಆಫ್ ಲಿಮಿಟ್ ಬೇಡಿಕೊಳ್ಳೋದು, ಕ್ಷಮೆ ಕೇಳೋದಲ್ಲ, ಅದೆಲ್ಲ ಮತ್ತೆ ಅದು ಇದು ರೆಕಾರ್ಡೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತು ನಾನು ರೈಲ್ವೆ ಟ್ರ್ಯಾಕಿನ ಮೇಲೆ ಹತ್ತಿರ ಬಿದ್ದಿದ್ದೆ ಅಂತ, ಅದಕ್ಕೆ ಮಾನವೀಯ ದೃಷ್ಟಿಯಿಂದ ನಾನು ಹಾಸ್ಪಿಟ್ಲಿಗೆ ಹಾಕಿದ್ದೆ. ಇವರು ಬಿಸಾಡಿದ್ದಲ್ಲ ಮೇಲಿಂದ. ಓಕೆ ಓಕೆ ಓಕೆ, ಇಷ್ಟೆಲ್ಲ ಮಾಡಿದ್ದಾರೆ. ಎಸ್ ಸರ್, ನಮ್ಮ ಜೊತೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಮೋರಿಗೂ ಕೂಡ ಧನ್ಯವಾದಗಳು. ಸ್ಪೆಷಲಿ ಮಧುಕರ್ ಸರ್ ಆ್ಯಂಡ್ ನಾಗೇಶ್ ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಮನವಿಗೋಸ್ಕರ ಈ ಹೊತ್ತಿನಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅದರಲ್ಲೂ ಕೂಡ ತಾವು ಇಬ್ಬರು ಕೂಡ ಹೇಳಿರೋ ಥರ ಆ ತುರ್ತು ಪರಿಸ್ಥಿತಿಯಲ್ಲಿ ಆಗಿರುವಂತಹ ಅವಾಂತರದಿಂದಾಗಿ ಈಗಲೂ ಕೂಡ ಎದ್ದು ನಿಲ್ಲೋದಕ್ಕೆ ಕಷ್ಟ ಆಗ್ತಾ ಇದೆ, ಆರೋಗ್ಯದಲ್ಲಿ ತೊಂದರೆ ಇದೆ, ಸಮಸ್ಯೆಗಳಿದೆ. ಆದರೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಒಂದು ಕ್ಷಣಕ್ಕೋಸ್ಕರ ವೀಕ್ಷಕರಿಗೂ ಕೂಡ ಏನಾಗಿತ್ತು ಆ ಸಂದರ್ಭದಲ್ಲಿ, ಎಂಥ ಸಮಸ್ಯೆಗಳನ್ನು ಎದುರಿಸಿದ್ವಿ ಅನ್ನುವಂಥ ವಿಚಾರಗಳನ್ನು ತಾವೇ ನೇರವಾಗಿ ಮುಖಾಮುಖಿಯಾಗಿ ಈ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಸಾಕ್ಷಿ ಆಯಿತು. ಸೊ ಧನ್ಯವಾದಗಳು ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಎಸ್ ಸರ್, ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಟೋಟಲ್ ಆಗಿ ನೋಡೋದಾದರೆ ಆಗದಿಂದಲೂ ಹೇಳೋ ಥರ ದಿಲ್ಲಿಯಲ್ಲಿ ಆಗಿರುವಂಥ ಘಟನೆ ನಿಜ, ಬಟ್ ಈ ಕರಾವಳಿಯ ಪೊಲೀಸರು ಕೂಡ 3rd ಡಿಗ್ರಿ ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಮುಂದಾಗ್ತಾರೆ ಅಂತ ಹೇಳಿದರೆ ಆಗಿನ ಸರ್ಕಾರ ಯಾವ ಮಟ್ಟಕ್ಕೆ ಇಳಿದಿತ್ತು. ತುರ್ತು ಪರಿಸ್ಥಿತಿ ಅನ್ನುವಂಥದ್ದನ್ನು ಯಾರೋ ಎಲ್ಲೋ ಕೂತು AC ರೂಮಲ್ಲಿ ಹೇರಿಕೆಯನ್ನು ಮಾಡಿರ್ಬೋದು, ಬಟ್ ಕರಾವಳಿಯಲ್ಲೂ ಕೂಡ ಈ ಮಟ್ಟಕ್ಕೆ ಆಕ್ರೋಶಗಳು ಎದ್ದಿದೆ ಅಂತ ಆದರೆ ಆಗಿನ ಕಾರ್ಬಾರುಗಳು ಯಾವ ಥರ ಇತ್ತು ಅಂತ ಹೇಳಿ. ಬಟ್ ಈಗಿನ ಜನನಾಯಕರನ್ನು ಇವತ್ತಿನ ಸ್ಟೇಟ್ಮೆಂಟನ್ನು ಗಮನಿಸಿದರೆ, ಖರ್ಗೆ ಅವರು ಕೂಡ ಇವತ್ತು ಹೇಳಿರುವಂಥ ಸ್ಟೇಟ್ಮೆಂಟ್, ತುರ್ತು ಪರಿಸ್ಥಿತಿಯನ್ನು ಹೇರದೆ ಈಗ ಪ್ರಸ್ತುತ ದೇಶದಲ್ಲಿ ತುರ್ತು ಪರಿಸ್ಥಿತಿ ಇದೆ ಅಂತ ಹೇಳಿ. ಈಗಿನ ಪರಿಸ್ಥಿತಿ ಬಿಟ್ಟಾಕ್ರಿ, ನಿಮ್ಮ ಸರ್ಕಾರ ಮಾಡಿರುವಂತಹ ತುರ್ತು ಪರಿಸ್ಥಿತಿ ಬಗ್ಗೆ ಯಾಕೆ ನಾಲ್ಗೆ ಬಿಡ್ತಾ ಇಲ್ಲ, ಯಾಕೆ ಮಾಧ್ಯಮದ ಮುಂದೆ ಮಾತಾಡ್ತಾ ಇಲ್ಲ? ಅವತ್ತೇನೋ ಮಾಧ್ಯಮದ ಬಾಯನ್ನು ಮುಚ್ಚಾಕಿದ್ರಿ, ಕಣ್ಣನ್ನು ಮುಚ್ಚಾಕಿದ್ರಿ, ಇವತ್ತು ಮಾಧ್ಯಮಗಳು ಓಪನ್ ಆಗಿದೆ. ಆ ವಿಚಾರದ ಕುರಿತಾಗಿ 50 ವರ್ಷಗಳಾಯಿತು. ಎಲ್ಲಿದೆ ತಮ್ಮ ಕಾಂಗ್ರೆಸ್ ಸರ್ಕಾರದ ನಾಯಕರ ಒಂದೇ ಒಂದು ನಿಲುವು? ಯಾಕೆ ತಮ್ಮ ಹಿರಿಯರು ಮಾಡಿರುವಂಥದ್ದು, ತಮ್ಮ ಅಜ್ಜಿ ಮಾಡಿರುವಂತಹ ಘಟನೆ ಬಗ್ಗೆ ಯಾಕೆ ಒಂದು ಮಾತಾಡ್ತಾ ಇಲ್ಲ ರಾಹುಲ್ ಗಾಂಧಿ ಅವರ ಇವತ್ತಿನ ಸ್ಟೇಟ್ಮೆಂಟ್, ದೇಶದ ಸಂವಿಧಾನವನ್ನು ಯಾವುದೇ ಶಕ್ತಿ ಮುಟ್ಟಲು ಕೂಡ ಸಾಧ್ಯವಿಲ್ಲ, ಮೋದಿ ಶಾ ಅಂತಹ ವ್ಯಕ್ತಿಗಳಿಂದ ಸಂವಿಧಾನದ ಮೇಲೆ ದಾಳಿ ನಡೆಯುತ್ತಿದೆ. ಅರೆ ರಾಹುಲ್ ಗಾಂಧಿ ಅವರೇ, ಇವತ್ತು ಮನೆಗೆ ಹೋಗಿ ತಮ್ಮ ಅಮ್ಮನ ಹತ್ರ ಕೇಳಿ ತಮ್ಮ ಅಜ್ಜಿ ಏನು ಮಾಡಿದ್ರು ಅಂತ ಹೇಳಿ. ಅಜ್ಜಿ ಕತೆ ಹೇಳ್ತಾರಲ್ವಾ, ಇವತ್ತು ತಮ್ಮ ಅಮ್ಮನ ಬಳಿ ಹೋಗಿ ಕೇಳಿ, ನನ್ನ ಅಜ್ಜಿ ಏನು ಮಾಡಿದ್ರಮ್ಮ, ಯಾವ ಸಂವಿಧಾನವನ್ನು ಮಾರಾಟ ಮಾಡಿದ್ರು ನನ್ನ ಅಜ್ಜಿ. ದೇಶ ಅಂತ ಬಂದು ದೇಶವನ್ನು ನಡೆಸಬೇಕಾದಂಥ ವ್ಯಕ್ತಿ ದೇಶವನ್ನು ಯಾವ ಥರ ಕೊಳ್ಳೆ ಹೊಡೆದಿದ್ರು ತನ್ನ ಸ್ವಾರ್ಥಕ್ಕೋಸ್ಕರ ಅಂತ ಹೇಳಿ. ಇವತ್ತು ರಾಹುಲ್ ಗಾಂಧಿಯವರು ತಮ್ಮ ತಾಯಿ ಬಳಿ ತಮ್ಮ ಅಜ್ಜಿ ಕಥೆಯನ್ನು ಕೇಳಿದರೆ ಜೀವನ ಸಾರ್ಥಕ ಆಗುತ್ತೆ. ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ಹಿಡಿದುಕೊಂಡು ವಿರೋಧ ಮಾಡುವಂಥದ್ದಲ್ಲ, ತಮ್ಮ ಹಿರಿಯರು ಸಂವಿಧಾನಕ್ಕೆ ಯಾವ ಮಟ್ಟಕ್ಕೆ ಬೆಲೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮುಖ್ಯ. ಇವತ್ತಿನ ಹೋರಾಟಗಳಿದೆಯಲ್ವ, ತಾವುಗಳು ಪಾರ್ಲಿಮೆಂಟ್ನ ಮುಂದೆ ಮಾಡ್ತಾ ಇರುವಂಥದ್ದು ನೈತಿಕತೆ ಇಲ್ಲ. ಕಾಂಗ್ರೆಸ್ನವರಿಗೆ ನೈತಿಕತೆ ಇಲ್ಲ. ನೈತಿಕತೆ ಇದ್ದಿದ್ದರೆ ಇಂಥ ಹೋರಾಟಗಳಿಗೆ ತಾವುಗಳು ಸಾಕ್ಷಿ ಆಗ್ತಾನೂ ಕೂಡ ಇರ್ತಾ ಇರಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಇದಾಗಿತ್ತು ಇವತ್ತಿನ ಜನಧ್ವನಿ ವಿಶೇಷ. ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಲಲಿತಾ ಎಕ್ಸ್ಚೇಂಜ್ ಉತ್ಸವ್, ಹಳೆ ಆಭರಣಗಳ ಅದೇ ತೂಕಕ್ಕೆ ಹೊಸ ಆಭರಣಗಳನ್ನು ತಗೊಳ್ಳಿ. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ KT ಸ್ಪೆಷಲ್ ಚಹಾ. ನೈಜ ಗುಣಮಟ್ಟ, ನೈಜ ಸೌಂದರ್ಯ, ಸತ್ಯನಾಥ್ ಸ್ಟೋರ್ಸ್. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ, ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ. ನಿಪಾನ್ ಪೇಂಟ್ ಆಟಮ್ 2 in 1. ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್, ರೋಹನ್ ಸಿಟಿ, ವಿಜಯ್, ಮಂಗಳೂರು.
ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. Kedar High Living Luxury Homes at Airport Road, Derebail, Mangaluru. ಮನೆಗೆ ಡ್ಯೂರಾ ಶೈನ್ ನೆರಳು. TNC, a brand for every occasion.